ನಿಮ್ಮ ಮಗು ಉತ್ತಿಜ್ಜಾಗದಲ್ಲಿ ಗಲಾಟೆ ಮಾಡಿದಿರ ನಿಶ್ಶಬ್ದವಾಗಿ ಅವ್ರು ತಿಳಿಸ್ತಾರೆ. ಪ್ರತಿಯೊಂದನ್ನು ನೀವು ಒಂದು 5 ನಿಮಿಷ ನೀವು ಕರೆಕ್ಟ್ ಆಗಿದ್ರೆ ಪ್ರತಿಯೊಂದು ಮಾಹಿತಿ ಇವತ್ತು ನಾವು ತಿಳ್ಕೊಬಹುದು. ಸರ್ ವೆಲ್ಕಮ್. ನನ್ನ ಹೆಸರು ಅರ್ಜುನ್ ಸಾಮ್ರಾಟ್. ಬೆಂಗಳೂರಿಂದ ಬಂದಿದ್ದೀನಿ ನಿಮ್ಮನ್ನು ನೋಡಕ್ಕೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಬಿಗ್ ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ? ಇವತ್ತು ಎಲ್ಲರೂ ಬಿಸಿ ಅಲ್ವಾ? ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಬಿಸಿ. ಈ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನೀವೆಲ್ಲರೂ ಸಮಯ ಮಾಡಿಕೊಂಡು ಇವತ್ತು ಈ ಮೀಟಿಂಗ್ಗೆ ಗ್ಯಾದರ್ ಆಗಿದ್ದಕ್ಕೆ ಬಿಗ್ ಥ್ಯಾಂಕ್ ಯು. ನಿಮಗೆ ಗಂಡಸಿದ್ದಾರೆ ಇಲ್ಲಿ ಸುಮಾರು ಜನ. ಏನ್ ತೋರಿಸುತ್ತೆ? ಇವತ್ತು ಕೆಲಸ ದಿನ ಅಲ್ವಾ? ಬೇರೆ ಕೆಲಸ ಎಲ್ಲ ಬದಿಗಿಟ್ಟು ನೀವು ಬಂದಿರೋದೇ ತೋರಿಸುತ್ತೆ ನಿಮಗೆ ನಿಮ್ಮ ಮಕ್ಕಳು ಅವರ ಎಜುಕೇಶನ್ ಅವ್ರ ಫ್ಯೂಚರ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ವಾ? ಸೊ ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ತಿದ್ದೀರೋ ಅದಕ್ಕೆ ಬಿಗ್ ಥ್ಯಾಂಕ್ ಯು. ನಾನು ಈ ಜನರಲಿ ಪೋಡಿಯಂ ಅಲ್ಲಿ ನಿಂತ್ಕೊಂಡು ಮಾತಾಡೋದು ಅದರಿಂದ ಸಪೋರ್ಟಿಂಗ್ ಇದನ್ನ ಇಟ್ಕೊಂಡಿದ್ದೀನಿ. ಸೊ ನಾನು ಈ ತರ ಸ್ಕೂಲ್ಸ್ ಗಳಿಗೆ ಆಗಾಗ ವಿಸಿಟ್ ಮಾಡ್ತೇನೆ. ವಿಸ್ತಾರದಲ್ಲಿ ನಾವು ಓವರ್ 680 ಸ್ಕೂಲ್ಸ್ ಗಳಲ್ಲಿ ಇದ್ದೀವಿ. ಈ ತರ ಸ್ಕೂಲ್ಸ್ ವಿಸಿಟ್ ಮಾಡಿದಾಗ ಚಿಕ್ಕ ಮಕ್ಕಳು ಹತ್ರ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಏನಂದ್ರೆ, ನಿನ್ ಕನ್ಸೇನು, ನಿನ್ನ ಡ್ರೀಮ್ ಏನು, ವಾಟ್ಸ್ ಯುವರ್ ಡ್ರೀಮ್ ಅಂತ ಕೇಳ್ತೀನಿ. ಏನ್ ಹೇಳ್ತಾರೆ ಗೊತ್ತಾ ಮಕ್ಕಳು? ಇನ್ನೂ ಕೆಲವು ಮಕ್ಕಳಿದ್ದಾರೆ ಕ್ರೇಜಿ ಡ್ರೀಮ್ಸ್ ಹೇಳ್ತಾರೆ. ಏನ್ ಗೊತ್ತಾ? ಚಿಕ್ಕ ಮಕ್ಕಳು ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನಾನು ಸ್ಪೈಡರ್ ಮ್ಯಾನ್ ಆಗ್ಬೇಕು, ಸೂಪರ್ ಮ್ಯಾನ್ ಆಗ್ಬೇಕು, ಈ ಲೋಕಲ್ ಕಾಪಾಡಬೇಕು ಅಂತ ಅವರಿಗೆ. ಇನ್ನೊಂದ್ ಸ್ವಲ್ಪ ಬೆಳೆದಿರೋ ಮಕ್ಳಿಗೆ ಕೇಳಿದ್ರೆ ನಿನ್ ಕನ್ಸೇನು ಅಂತ, ಅಂದ್ರೆ ಒಂದು 10th ಸ್ಟ್ಯಾಂಡರ್ಡ್ ಮಕ್ಕಳು ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮ್ ತರ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆಫೀಸರ್ಸ್ ಆಗ್ಬೇಕು ಅಂತ ಕನ್ಸು ಹೇಳ್ತಾರೆ. ಇದೇ ಪ್ರಶ್ನೆ ನೀವು ನನಗೆ ಕೇಳಿದ್ರೆ, ಅರ್ಜುನ್ ನಿಮ್ ಕನ್ಸೇನು ಅಂತ ಕೇಳಿದ್ರೆ ನಾನು ಹೇಳಿದೆ ನನ್ನ ಕಂಪ್ನಿ ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಸಾವಿರಾರು ಸ್ಕೂಲ್ಗಳ ಜೊತೆ ಟೈಪ್ ಮಾಡ್ಬೇಕು, ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೇಕು ಅಂತ ನನ್ನ ಡ್ರೀಮ್ ಹೇಳ್ತೀನಿ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಡ್ರೀಮ್ ಇದೆ. ಇದೇ ಪ್ರಶ್ನೆನ ಒಂದು ಹೆತ್ತವ್ರಿಗೆ ಕೇಳಿದ್ರೆ ನಿಮ್ಮ ಕನ್ಸೇನು ಅಂತ ಕೇಳಿದ್ರೆ ಹೆತ್ತವ್ರು ಏನ್ ಹೇಳ್ತಾರೆ? ಎಲ್ಲ ಇದ್ದಾರೆ, ಅವ್ರಿಗೆ ಕೇಳೋಣ. ನಿಮ್ ಕನ್ಸೇನು ಹೇಳ್ತಾರೆ? ನೋಡಿದ್ರ, ನಮ್ಮ ಮಕ್ಕಳೇ ನಮ್ಮ ಕನಸು. ಎಲ್ಲೇ ಹೋಗಿ ಪ್ರಶ್ನೆಗೆ ಎಲ್ಲಾ ಹೆತ್ತವ್ರು ಇರೋದು ಇದೊಂದೇ ಆನ್ಸರ್. ಸರ್ ನನ್ ಕನಸು ಬೇರೆ ಏನು ಇಲ್ಲ, ಅದು ನನ್ನ ಮಕ್ಕಳು, ಅವ್ರಿಗೊಂದು ಒಳ್ಳೆ ಭವಿಷ್ಯ ಸಿಕ್ಕಿದ್ರೆ ಅದು ಸಾಕು. ನೋಡಿ, ಈ ಕನಸನ್ನ ನನ್ಸ್ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀರಾ ನೀವು, ಎಷ್ಟೆಲ್ಲ ಎಫರ್ಟ್ಸ್ ಆಗ್ತಿದ್ದೀರಾ ನೀವು. ನಾನು ದೊಡ್ಡವನಾದಾಗ ಹಾಗೆ ನನ್ನ ಲೈಫ್ ನ ಎಂಜಾಯ್ ಮಾಡ್ಬೇಕು, ಈ ರೀತಿ ಏನೋ ಸಾಧನೆ ಮಾಡ್ಬೇಕು ಅಂತ ಸಾವಿರಾರು ಯೋಚನೆಗಳಿರುತ್ತೆ. ಆದ್ರೆ ನಿಮ್ ಕೈಗೆ ಒಂದು ಮಗು ಬಂದಿದ ತಕ್ಷಣ ಆ ಎಲ್ಲಾ ಕನಸುಗಳು ಕರಗಿ ಒಂದೇ ಒಂದು ಕನಸಾಯ್ತು, ಅದು ನಿಮ್ ಮಗು. ಸೊ ಆ ಮಗುಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಎಜುಕೇಶನ್ ಕೊಡ್ತಾ ಇದೀರಾ, ಈ ಸ್ಕೂಲಿಗೆ ತಗೊಂಡ್ಬಂದು ಸೇರಿಸಿದೀರಾ. ಈಗ ಈ ಸ್ಕೂಲ್ ಅವ್ರು ಹೇಗೆ ನೋಡ್ಕೊಳ್ತಾ ಇದಾರೆ ಅನ್ನೋದು ಕೆಲವರು ಹೇಳಿದ್ರು ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಸರ್ ಅಂತ.
ನನಗೆ ಕೇಳಿದ್ರೆ ಹೇಗ್ ನೋಡ್ಕೊಳ್ತಾ ಇದಾರೆ ಅಂದ್ರೆ ಅವರ ಕೈ ಮೀರಿ ಎಫರ್ಟ್ಸ್ ಹಾಕಿ ಆ ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡ್ಲಿಕ್ಕೋಸ್ಕರ ಅವ್ರು ಕೂಡ ನಿಂತಿದ್ದಾರೆ. ಅದಕ್ಕೆ ಇಲ್ಲಿಂದ ಬೆಂಗಳೂರು ತನಕ ಹುಡ್ಕೊಂಡು ನಮ್ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಕೊಲಾಬ್ರೇಟ್ ಸುಮ್ಮನೆ ಆಗಿಲ್ಲಲ್ಲ, ನಾನು ಬೆಂಗಳೂರಿಂದ ಸುಮ್ಮನೆ ಬಂದಿಲ್ಲ. ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಿದ್ದಾರೆ ತಮ್ಮ ಸ್ಕೂಲ್ ನ ಏನಾಗಿ ಮಾಡ್ಲಿಕ್ಕೆ ಗೊತ್ತಾ? ಕಾಣಿಸ್ತಿದ್ಯಾ? ಈ ಟೆಕ್ನೋ ಸ್ಕೂಲ್ ಆಗಿ ಮಾಡ್ಲಿಕ್ಕೆ. ಈ ಟೆಕ್ನೋ ಸ್ಕೂಲ್ಗೂ ನಿಮ್ ಮಕ್ಳಿಗೂ ನಿಮ್ ಕನ್ಸಿಗೂ ಅವರ ಫ್ಯೂಚರ್ಗೂ ಏನ್ ಕನೆಕ್ಷನ್? ಪೇರೆಂಟ್ಸ್, ಇವತ್ತು ನಾವು ಯಾವ ಒಂದು ಕಾಲದಲ್ಲಿ ಬದುಕ್ತಿದೀವಿ ನಿಮ್ಗೆ ಗೊತ್ತಿರ್ಬೋದು. ಎ ಡ್ರಿವನ್ ವರ್ಲ್ಡ್ ಅಂತ ನಾವು ಹೇಳ್ತಿದೀವಿ ಅಲ್ವಾ? ಇಷ್ಟು ದಿನ ನಾವು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಆಗ್ತಾ ಇದೆ ಅಂತ ಕೇಳಿದ್ವಿ, ಆದ್ರೆ ಈಗ ಎ ಡ್ರಿವನ್ ವರ್ಲ್ಡ್ ಅಂತ ಹೇಳ್ತಾರೆ. ನಿಮಗೆ ಇದು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಲಿಕ್ಕೆ ಟೋಲ್ ಗೇಟ್ಸ್ ನೋಡಿದೀರಾ? ಟೋಲ್ ಬೆಂಗಳೂರಿಂದ ಇಲ್ಲಿ ಬರೋದಿಗೂ ಇದೆ ಅಲ್ವಾ? ಮುಂಚೆ ಒಂದ್ 5 ವರ್ಷದ ಹಿಂದೆ ಈ ಟೋಲ್ ಅಲ್ಲಿ ಕಲೆಕ್ಷನ್ ಮಾಡಕ್ಕೆ ಎಷ್ಟು ಜನ ಕೂರ್ತಾ ಇದ್ರು? ಸುಮಾರು ಜನ ಕೂರ್ತಾ ಇದ್ರು ಅಲ್ವಾ? ಒಂದೊಂದು ಬೂತ್ ಅಲ್ಲಿ ಮಿನಿಮಮ್ 4 ಜನ ಇರ್ತಿದ್ದಾರೆ ಇದ್ರು. ಒಬ್ಬ ಕಲೆಕ್ಷನ್ ಮಾಡಕ್ಕೆ, ಇನ್ನೊಬ್ಬ ಅಕೌಂಟ್ಸ್ ಮಾಡಕ್ಕೆ, ಇನ್ನೊಬ್ಬ ಅಲ್ಲಿ ಬ್ಯಾಕಪ್ ಗೆ, ಇನ್ನೊಬ್ಬ ಗೇಟ್ ನ ತೆಗಿಯಕ್ಕೆ ಅಂತ ಇದ್ರು. ಇವತ್ತು ಎಷ್ಟು ಜನ ಇದ್ದಾರೆ? ಒಬ್ನೇ ಇದ್ದಾನೆ. ಆಕ್ಚುಲ್ ಆಗಿ ಗಮನಿಸಿದ್ರೆ ಅವ್ರಿಗೂ ಕೆಲಸ ಇಲ್ಲ ಅಲ್ವಾ? ಯಾಕೆ? ಎಲ್ಲ ಟೆಕ್ನಾಲಜಿ ಫಾಸ್ಟ್ ಆಗಿ ಬಂತು, ಎಷ್ಟು ಜನ ಕೆಲಸ ಕಳ್ಕೊಂಡ್ರು ನೋಡಿ ಅಲ್ವಾ? ಈಗ ಇರೋನ್ಗೂ ಆಕ್ಚುಲ್ ಕೆಲಸ ಇಲ್ಲ. ಅವನಿಗೆ ಏನಿ ಕೂರಿಸಿದ್ದಾರೆ ಅಂದ್ರೆ ಈ ಟೆಕ್ನಾಲಜಿ ಇವಾಗಷ್ಟೇ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಗಾಗ ಎಲ್ಲೋ ಎರರ್ ಕೊಡುತ್ತೆ, ಅದನ್ನ ಫಿಕ್ಸ್ ಮಾಡಕ್ಕೆ ಅಂತ ಕೂರಿಸಿದ್ದಾರೆ. ಹೋಗ್ತಾ ಹೋಗ್ತಾ ಅದು ಅವನಿಗೂ ಕೆಲಸ ಇರಲ್ಲ. ಹೇಗೆ ಹೇಳ್ಬೋದು? ನೀವು ದುಬೈ ಅಥವಾ ಯಾವುದೇ ಫಾರಿನ್ ಕಂಟ್ರೀಸ್ ನೋಡಿ, ಮೂವೀಸ್ ಗಳಲ್ಲಿ ಟೋಲ್ ಗೇಟ್ಸ್ ಅಲ್ಲಿ ಯಾರಾದ್ರೂ ಕೂತಿರ್ತಾರ? ಯಾರು ಕೂತಿರಲ್ಲ. ಯಾಕೆ? ಅವರೆಲ್ಲ ಅಡ್ವಾನ್ಸ್ ಕಂಟ್ರೀಸ್. ಅವ್ರು ಏನ್ ಮಾಡಿದಾರೆ ಡೆವಲಪ್ ಕಂಟ್ರೀಸ್, ಅದನ್ನ ನೋಡಿ ನಾವು ಇವತ್ತು ಫಾಲೋ ಮಾಡ್ತಾ ಇದೀವಿ. ಸೊ ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಇನ್ನೂ ಅಡ್ವಾನ್ಸ್ ಆಗುತ್ತೆ, ಅವನಿಗೂ ಕೆಲಸ ಇರಲ್ಲ. ಇವತ್ತೇನಿ ಫಾಸ್ಟ್ ಆಗಿ ಅನ್ನೋ ಮಷೀನ್ ಇಂದ ಎಷ್ಟು ಜನ ಕೆಲಸ ಕಳ್ಕೊಂಡ್ರು ನೋಡಿದ್ರು, ಇದು ಪ್ರತಿಯೊಂದು ಇಂಡಸ್ಟ್ರಿಲೂ ಬರ್ಲಿಕ್ಕಿದೆ. ಒಂದು ಚಿಕ್ಕ ರಿಸರ್ಚ್ ಹೇಳುತ್ತೆ, ಎಷ್ಟು ಜನಕ್ಕೆ ತಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೇಕು ಅಂತ ಆಸೆ ಇದೆ? ಕೈ ಎತ್ತಿ. ಎಲ್ಲರಿಗೂ ಇದೆ ಅಲ್ವಾ? ಎಲ್ಲರಿಗೂ ಮೆಜಾರಿಟಿ ಜನಕ್ಕೆ ಆಸೆ ಇದೆ, ನನ್ನ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ಸ್ ಆಗ್ಬೇಕು ಅಂತ. ಬಟ್ ಒಂದ್ ಚಿಕ್ಕ ರಿಸರ್ಚ್ ಹೇಳುತ್ತೆ, ಇನ್ನು 24 ತಿಂಗಳಿಂದ 48 ತಿಂಗಳಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೆಲಸ ಇಲ್ಲದೆ ರೋಡಲ್ಲಿ ಇರ್ತಾರೆ ಅಂತ. ನೋಡಿದ್ರ ಎಷ್ಟು ವರ್ಷ? ಬರೀ 2 ರಿಂದ 4 ವರ್ಷದಲ್ಲಿ. ಯಾಕೆ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಷ್ಟು ದಿನ ಏನ್ ಕೆಲಸ ಮಾಡ್ತಿದ್ರು ಆ ಕೆಲಸಗಳನ್ನ ಮಾಡಕ್ಕೆ ಇವತ್ತು ಬಂದಿದೆ. ನೀವ್ ಜಸ್ಟ್ ನಿಮಗೆ ಏನ್ ಬೇಕು ಅಂತೇಳಿ ಅಲ್ಲಿ ರಿಕ್ವೈರ್ಮೆಂಟ್ ಕೊಟ್ರೆ ಅದು ನಿಮಗೆ ಕೆಲಸ ಮಾಡಿ ಕೊಡುತ್ತೆ. ನೋಡಿದ್ರ ಎಷ್ಟು ಅಡ್ವಾನ್ಸ್ ಆಗ್ತಿದೆ ವರ್ಲ್ಡ್. ಪೇರೆಂಟ್ಸ್ ಒಂದ್ ಸ್ವಲ್ಪ 15 ವರ್ಷದಿಂದ ಏನಿತ್ತು ಯೋಚನೆ ಮಾಡಿ. 15 ವರ್ಷದಿಂದ ನಮ್ಮ ಕೈಯಲ್ಲಿ ಕೀಪ್ಯಾಡ್ ಮೊಬೈಲ್ ಇತ್ತ, ಕಾಯಿನ್ ಬೂತ್ಸ್ ಗಳಿತ್ತ. ಇವತ್ತೆಲ್ಲೋ ಇತ್ತದೆಲ್ಲ ಕಾಣಿಸ್ತಾ ಇಲ್ಲ. ಇವತ್ತು ಅಡ್ವಾನ್ಸ್ ಸ್ಮಾರ್ಟ್ ಫೋನ್ ಬಂದಿದೀವಿ ನಾವು. ಕಾಯಿನ್ ಬೂತ್ಸ್ ಇಂದ ಇಂತ ಎ ವರ್ಲ್ಡ್ ಬರ್ಲಿಕ್ಕೆ ಎಷ್ಟು ವರ್ಷ ಬೇಕು ನಮಗೆ? ಎಷ್ಟು ವರ್ಷ ತಗೊಂಡ್ವಿ? 15 ಇಯರ್ಸ್ ಅಷ್ಟೇ. ಯೋಚನೆ ಮಾಡಿ, ಇವತ್ತು ಎ ಗಳನ್ನ ಕೈಯಲ್ಲಿ ಇಟ್ಕೊಂಡು ನಾವ್ ಇನ್ನು 5 ರಿಂದ 10 ವರ್ಷ ಎಂತ ಅಡ್ವಾನ್ಸ್ ವರ್ಲ್ಡ್ ಗೆ ರೀಚ್ ಆಗ್ತಾ ಇದ್ವಿ ಅಲ್ವಾ? ನಮ್ ಯೋಚನೆಗೂ ಅದಿಲ್ಲ. ಇನ್ನೂ ಅಡ್ವಾನ್ಸ್ ಯಾವ ಲೆವೆಲ್ ಆಗುತ್ತೋ ಗೊತ್ತೇ ಇಲ್ಲ. ಕ್ವಶನ್ ಏನು ಅಂದ್ರೆ, ಇಂತ ಅಡ್ವಾನ್ಸ್ ವರ್ಲ್ಡ್ ಗೆ ನಮ್ ಮಕ್ಕಳು ರೆಡಿ ಇದಾರಾ ಅಲ್ವಾ? ಪ್ರಾಕ್ಟಿಕಲ್ ನೋಡಿ, ನಾನು ಏನ್ ಹೇಳ್ತಾ ಇದೀನಿ, ಅಡ್ವಾನ್ಸ್ಮೆಂಟ್ ಹೇಳ್ತಿದ್ದೀನಿ, ಇಷ್ಟೆಲ್ಲ ಜನಗಳು ಕೆಲಸ ಕಳ್ಕೊಂತಿದ್ದಾರೆ ಅಂತ ಹೇಳ್ತಾ ಇದೀವಿ. ಬಟ್ ರಿಯಾಲಿಟಿ ನೋಡಿದ್ರೆ ನಮ್ಮ ಮಕ್ಕಳು ABC ಓದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಚೇಂಜ್ ಆಗ್ಬೇಕಲ್ವಾ? ಸೊ ಆ ಚೇಂಜಸ್ ಬೇಕು ಅಂತಾನೆ ಈ ಸ್ಕೂಲ್ ಅವರು, ಮ್ಯಾನೇಜ್ಮೆಂಟ್ ಅವರು ನಮ್ಮನ್ನ ರೀಚ್ ಮಾಡಿ ಇವತ್ತು ಈ ಟೆಕ್ನೋ ಸ್ಕೂಲ್ ಆಗಿ ಮಾಡ್ಕೊಂಡಿದ್ದಾರೆ. ಏನಿದ್ರು ಅಲ್ಲಿ ಈ ಟೆಕ್ನೋ ಸ್ಕೂಲ್ ಅಲ್ಲಿ ನಾವೇನ್ ಚೇಂಜಸ್ ತರ್ತೀವಿ? ಮೊದಲನೇದಾಗಿ ನಾವು ನಿಮ್ಮ ಟೀಚಿಂಗ್ ಮೆಥಡಾಲಜಿಯಿಂದ ಹಿಡಿದು ನಿಮ್ಮ ಮಕ್ಕಳ ಲರ್ನಿಂಗ್ ಫೇಸಸ್ ನ ನಾವು ಡಿಫೈನ್ ಮಾಡಿ. ಇವತ್ತು ನೋಡಿ, ನಾವು ಕಲಿತಿರೋ ಟೀಚಿಂಗ್ ಮೆಥಡ್ ಬಂದು ಲಿಸ್ನಿಂಗ್ ಬೇಸ್ಡ್ ಅಂತ ಹೇಳ್ತೀವಿ. ಆಯ್ತಾ? ಲಿಸ್ನಿಂಗ್ ಬೇಸ್ಡ್ ಅಂದ್ರೆ ನಾನು ಮಾತಾಡ್ತಿದ್ದೀನಿ, ನೀವು ಕೇಳಿಸ್ಕೊಂತಿದ್ದೀರಾ. ಕರೆಕ್ಟ್ ಆಗಿ ಕೇಳಿಸ್ಕೊಂತ ಇದ್ದೀರಾ ಇಲ್ವಾ? ಹೇಳಿ, ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಹೇಳ್ತೀವಿ, ಇಲ್ಲಾಂದ್ರೆ ಕೇಳಿಸ್ಕೊಂತಿದ್ದೀರಾ. ವೆರಿ ಗುಡ್. ಲಾಸ್ಟ್ ಒಂದು 15 ಮಿನಿಟ್ಸ್ ಇಂದ ನಾನು ಮಾತಾಡ್ತಿದ್ದೀನಿ, ನೀವು ಗಮನ ಇಟ್ಕೊಂಡು ಕೇಳಿಸ್ಕೊಂಡಿದ್ದೀರಾ? ಗಮನ ಇಟ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಅಂತಾನೂ ಹೇಳಿದ್ದೀರಾ. ಒಂದ್ ಚಿಕ್ಕ ಪರೀಕ್ಷೆ ಮಾಡೋಣ. ಲಾಸ್ಟ್ 15 ನಿಮಿಷದಲ್ಲಿ ನಾನು ಏನೆಲ್ಲ ಹೇಳಿದೆ ಅದನ್ನ ಹಾಗೆ ಹೇಳ್ಬೇಕು. ಯಾರು ಹೇಳಿದೆ ನೋಡುತ್ತಾ? ನಾನು 15 ನಿಮಿಷದಲ್ಲಿ ಹೇಳಿರೋದನ್ನ ನೀವು ಒಂದು 30 ಸೆಕೆಂಡ್ ಅಲ್ಲಿ ಹೇಳ್ತೀರಾ ಅಷ್ಟೇ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ.
15 ನಿಮಿಷ ಹಿಂದೆ ನಾವು ಕೇಳಿಸ್ಕೊಂಡಿರೋದು ಮೆಚೂರ್ಡ್ ಆಗಿರೋ ನಮಗೇನೆ ನೆನಪಲ್ಲಿ ಇಲ್ಲ ಅಂದ್ರೆ ನಮ್ಮ ಮಕ್ಳ ಬಗ್ಗೆ ಏನು? ಬೆಳಗ್ಗೆಯಿಂದ ಸಂಜೆ ತನಕ ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ 40 ನಿಮಿಷ ಪೀರಿಯಡ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ನ ಕೂತ್ಕೊಂಡು ಕೇಳಿಸ್ಕೊಂತ ಇಲ್ವಾ? ಇದೇ ತಾನೇ ಮಾಡ್ತಾ ಇದಾರೆ. ಟೀಚರ್ ಮಾತಾಡ್ತಾರೆ, ಮಕ್ಕಳು ಕೇಳಿಸ್ಕೊಂತಾರೆ. ಹೆಂಗ್ ಅರ್ಥ ಮಾಡ್ಕೊಂತಾರೆ? ಹೆಂಗ್ ತಲೆಲಿರುತ್ತೆ ಅವ್ರಿಗೆ? ಇರಲ್ಲ. ಇದು ರಿಯಾಲಿಟಿ. ಸೊ ಹಾಗಾದ್ರೆ ಮತ್ತು ಮಕ್ಕಳಿಗೆ ಹೇಗೆ ಕಲಿತಾರೆ? ಇಷ್ಟು ದಿನ ಸ್ಕೂಲ್ಗಳಲ್ಲಿ ಒಂದು ಮೆಥಡ್ ಇದ್ದಿದ್ದೇನು? ರಿವಿಷನ್ಸ್. ಕರೆಕ್ಟಾ? ಮಕ್ಕಳಿಗೆ ಕ್ವಶನ್ ಆನ್ಸರ್ ನ ಡಿಕ್ಟೇಟ್ ಮಾಡಿ ಅವರಿಗೆ ಎಕ್ಸಾಮ್ ನ ಪ್ರಿಪೇರ್ ಮಾಡಿ ಅದ್ರಲ್ಲಿ ನಾವು ಎಕ್ಸಾಮ್ ಬರ್ಸಿ ರಿಸಲ್ಟ್ ತೋರಿಸ್ತಾ ಇದ್ದೀವಿ. ನೀವ್ ಹೇಳಿ, ಈ ರೀತಿ ನಾವು ಕ್ವಶನ್ ಆನ್ಸರ್ ಪ್ರಿಪೇರ್ ಮಾಡಿ ಮಕ್ಕಳಿಗೆ ರಿವಿಷನ್ ಕೊಟ್ಟು ಎಕ್ಸಾಮ್ ಬರ್ಸ್ತಿದ್ರೆ ಫ್ಯೂಚರ್ ಅಲ್ಲಿ ಇಂತ ಎಗಳನ್ನ ಫೇಸ್ ಮಾಡ್ತಾರ? ಮಾಡಲ್ಲ. ಅದಕ್ಕೆ ಚೇಂಜಸ್ ಬೇಕು. ಮಕ್ಕಳಿಗೆ ಇನ್ ಕೇಸ್ ಏನಾದ್ರು ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಳ್ಳಿ, ಸೂಪರ್ ಆಗಿ ಅರ್ಥ ಆಗಿದೆ, ಆಗ ರಿವಿಷನ್ ಕೊಡ್ಬೇಕಾ? ಕೊಡೋ ಅವಶ್ಯಕತೆ ಇಲ್ಲ. ನಿಮಗೆ ಚೆನ್ನಾಗಿ ಪಾಠ ಅರ್ಥ ಆಗಿದೆ, ನೀವು ಏನ್ ಕ್ವಶನ್ ಕೇಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದೇ ಇರೋ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಹೇಳ್ತೀರಾ. ಯಾಕೆ? ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಹಾಗಾದ್ರೆ ನಾವು ಅದ್ರ ಪ್ರಾಸೆಸ್ ಅಲ್ಲಿ ಏನಾದ್ರೂ ಒಂದು ಮೆಥಡ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅದಕ್ಕೆ ನಾವು ಸ್ಕೂಲ್ ಜೊತೆ ಕೊಲಾಬ್ರೇಟ್ ಆಗಿ ಪ್ರತಿಯೊಂದು ಮಗುಗೂ ಒಂದು ಲರ್ನಿಂಗ್ ಅಪ್ಲಿಕೇಶನ್ ನ ಕೊಡ್ತೀವಿ. ಇದೇನೋ ನಾನು ಹೊಸದಾಗಿ ಮಾಡ್ತಿಲ್ಲ. ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಗಳಲ್ಲಿ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ. ಈ ಟೆಕ್ನೋ ಸ್ಕೂಲ್ಸ್ ಗಳು ಏನಕ್ಕೆ ಚಾರ್ಜ್ ಮಾಡ್ತಾರೆ? ಬಿಕಾಸ್ ಟೆಕ್ನಾಲಜಿ ಡ್ರಿವನ್ ಟೀಚಿಂಗ್ ಕೊಡ್ತಾರೆ, ಪ್ರಿಪರೇಷನ್ ಬೇಸ್ ಮೆಥಡ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೇನೆ ಅವರು ಮಿನಿಮಮ್ ಒಂದು 1.5 ಲಕ್ಷ 2 ಲಕ್ಷ ಚಾರ್ಜ್ ಮಾಡ್ತಾರೆ. ಈಗ ಇಂಥ ಸ್ಕೂಲ್ಸ್ ಗಳಲ್ಲಿ ಏನ್ ಟೀಚಿಂಗ್ ಸಿಗ್ತಿದ್ಯೋ ಆ ಟೀಚಿಂಗ್ ನ ನಿಮ್ ಸ್ಕೂಲ್ ಅಲ್ಲಿ ಕೊಡೋದೇ ನಮ್ಮ ಮೇನ್ ಉದ್ದೇಶ. ಏನಿರುತ್ತೆ ಹಾಗಾದ್ರೆ ಟೀಚಿಂಗ್ ಮೆಥಡ್ ಅಲ್ಲಿ? ನಾವು ಹೊಸದಾಗಿ ಪ್ರಿಪರೇಷನ್ ಬೇಸ್ ಟೀಚಿಂಗ್ ಮೆಥಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಿಮ್ಮ ಪ್ರತಿಯೊಂದು ಮಕ್ಕಳಿಗೂ ಲರ್ನಿಂಗ್ ಅಪ್ಲಿಕೇಶನ್ ಕೊಟ್ಟಿರ್ತೀವಿ. ನಿಮ್ಮ ಮಕ್ಕಳಿಗೆ ವಿಡಿಯೋ ನೋಡೋದಂದ್ರೆ ಇಷ್ಟನಾ? ನೀವು ಬೇಡ ಅಂದ್ರೂ ಮೊಬೈಲ್ ಅಲ್ಲಿ ಇರ್ತಾರ? ಕರೆಕ್ಟ್ ಅಲ್ಲ? 21ನೇ ಶತಮಾನದಲ್ಲಿ ಇದೀವಿ. ಮಕ್ಕಳಿಗೆ ಮೊಬೈಲ್ ಇಂದ ದೂರ ಇಡೋದು ತುಂಬಾ ಕಷ್ಟ. ಸುಮ್ನೆ ಮೊಬೈಲ್ ಕೊಟ್ಟು ಕೂರಿಸಿದ್ರೆ ಅವ್ರ ಲೈಫ್ ನ ಹಾಳು ಮಾಡ್ಕೊಂತಾರೆ. ವೆರಿ ಗುಡ್. ಯೋಚನೆ ಮಾಡಿ, ಅರ್ಜುನ್ಗೆ ಈ ಚಪ್ಪಾಳೆ ಕೇಳಿಸಿದ್ರೆ ಹೇಗ ಅನ್ಸುತ್ತೆ? ಅವ್ನಿಗೆ ಖುಷಿ ಆಗುತ್ತೆ ಅಲ್ವಾ? ಇನ್ನೂ ಈ ತರ ಚಪ್ಪಾಳೆ ಬೇಕು ಅನ್ಸುತ್ತೆ. ಅದಕ್ಕೆ ಓದ್ಬೇಕು ಅಂತ ಆಸೆ ಬರುತ್ತೆ. ನೋಡಿದ್ರ ಏನ್ ಮಾಡ್ತಾ ಇದೀವಿ? ಮಕ್ಕಳಿಗೆ ಅವ್ರಿಗೆ ಓದ್ಬೇಕು ಅನ್ನೋ ಆ ಇಂಟ್ರೆಸ್ಟ್ ನ ಬೆಳೆಸ್ತಾ ಇದೀವಿ. ಇವತ್ತು ಮಕ್ಕಳಿಗೆ ಓದು 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 ಅಂತ ಹೇಳ್ತಾ ಇದೀವಿ, ಬಟ್ ಓದ್ತಾ ಇದಾರ? ಆ ಇಂಟ್ರೆಸ್ಟ್ ತೋರಿಸ್ತಾ ಇದಾರ? ಇಲ್ಲ. ಪ್ರೆಷರ್ ಫೀಲ್ ಮಾಡ್ತಾ ಇದಾರೆ ಅಲ್ವಾ? ಬಟ್ ಈ ಪ್ರಾಸೆಸ್ ಅಲ್ಲಿ ನಾನು ಫೇಸ್ ಮಾಡೋದು ಕಲಿಯಲ್ವಾ? ನಾನ್ ಮಾತಾಡ್ತಿರೋದು ನಿಮಗೆ ಇಷ್ಟ ಆಗ್ತಿದ್ಯಾ? ಈ ರೀತಿ ಮಾತು ಸಡನ್ ಆಗಿ ರಾತ್ರಿ ಬರಲ್ಲ ಅಲ್ವಾ? ಸುಮಾರು ದಿನದ ಎಫರ್ಟ್ಸ್ ಈ ರೀತಿ ಮಾಡುತ್ತಾರೆ ನೋಡಿ. ಅದೇ ಪ್ರಾಸೆಸ್ ಅಲ್ಲಿ ಮಕ್ಕಳನ್ನ ಹಾಕ್ತಿವಿ. ಆ ಮಗು ಬಂದ ಈ ತರ ಪ್ರೆಸೆಂಟೇಶನ್ ಕೊಡ್ತಾರೆ, ಒಂದ್ ಮೊದಲನೇ ಡೆಫಿನೆಟ್ಲಿ ಸಿಗುತ್ತೆ. ಸೊ ನಿಮ್ ಮಕ್ಕಳನ್ನ ಸ್ಮಾರ್ಟ್ ಆಗಿ ಮಾಡೋದು ನಮ್ ಯೋಚನೆ, ಫ್ಯೂಚರ್ ಗೆ ರೆಡಿ ಮಾಡೋದು ನಮ್ ಯೋಚನೆ. ಜೊತೆಗೆ ಇವತ್ತು ಸ್ಕೂಲ್ ಅವರು ಅಡಿಷನಲ್ ಆಗಿ ಪೇ ಮಾಡಿ ನಿಮ್ ಮಕ್ಕಳಿಗೆ ನಮ್ಮ ಲೈಫ್ ಇದು 6 ಸಬ್ಜೆಕ್ಟ್ ಮೀರಿದ್ದು. ಒಪ್ಕೊತೀರಾ? ಆ ಲೈಫ್ ಇಸ್ ಬಿಯಾಂಡ್ ದಿ 6 ಸಬ್ಜೆಕ್ಟ್ಸ್ ಅಂತ ಹೇಳಿ ಸಾಧನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೆ ನಮ್ಮ ಹತ್ರ ಸಿಂಗಿಂಗ್ ಕ್ಲಾಸಸ್, ಮ್ಯೂಸಿಕ್ ಕ್ಲಾಸಸ್, ಕೋಡಿಂಗ್ ಕ್ಲಾಸಸ್, ಡ್ರಾಯಿಂಗ್ ಎಲ್ಲಾನೇ ಎನೇಬಲ್ ಮಾಡ್ಕೊಂಡಿದ್ದಾರೆ. ಯೋಚನೆ ಮಾಡಿ, ಒಂದೊಂದು ಕೋರ್ಸ್ಗೆ ಎಷ್ಟು ಚಾರ್ಜಸ್ ಇದೆ ಇವತ್ತು. ಈ ಎಲ್ಲಾ ಕೋರ್ಸಸ್ ನಿಮಗೆ ಜಾಸ್ತಿ ಬೆಲೆಯಲ್ಲಿ ಅವ್ರು ಚಾರ್ಜ್ ಮಾಡ್ತಿಲ್ಲ. ನಮ್ಮ ಸ್ಕೂಲ್ ನ ಈ ಟೆಕ್ನೋ ಸ್ಕೂಲ್ ಆಗಿ ಮಾಡಿ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡಿ ಇವತ್ತು ಏನ್ ಎಜುಕೇಶನ್ ಕೊಡ್ತಾ ಇದ್ದಾರೆ ದೊಡ್ಡ ಸ್ಕೂಲ್, ಆ ಎಜುಕೇಶನ್ ನಿಮಗೆ ಇದೇ ಪ್ರೈಸ್ ಅಲ್ಲಿ ಕೊಡ್ಲಿಕ್ಕೆ ಅವ್ರ ಮುಂದೆ ಬಂದಿದ್ದಾರೆ. ಅವ್ರು ಹಾಕಿರೋ ಈ ಎಫರ್ಟ್ ಗೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ? ಹೌದು, ಮಾಡಿ. ಯಾಕೆ ಅಪ್ರಿಸಿಯೇಷನ್ ಅಂದ್ರೆ, ನೀವ್ ಹೇಳಿ, ನೀವ್ ಕೇಳಿದ್ರೆ ಇದನ್ನೆಲ್ಲ ಮಾಡಿ ಅಂತ ಇಲ್ಲ ಸರ್. ಅಡ್ವಾನ್ಸ್ ಆಗ್ತಿದೆ ವರ್ಲ್ಡ್, ನಿಮ್ ಸ್ಕೂಲ್ ಅಡ್ವಾನ್ಸ್ ಮಾಡಿ ಅಂತ ನೀವ್ ಹೇಳಿದ್ರ? ಇಲ್ಲ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸರ್ ಅಂತ ನೀವ್ ಹೇಳಿದ್ರ? ಇಲ್ಲ. ಬಟ್ ಆದ್ರೂ ಅವರೇ ಆ ಹೆಜ್ಜೆನ ಮುಂದೆ ತಗೊಂಡು ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ 4 ಕ್ವಶನ್ ಮಾಡ್ತಾ ಇದ್ರು. ಯಾಕೆ ಸರ್ ಇದೆಲ್ಲ ಮಾಡ್ತಿದ್ರು ಅಂತ ಕೇಳಿದ್ರೆ, ಇಲ್ಲ ಸರ್, ನನ್ ಮಕ್ಳಿಗೆ ಬೆಂಗಳೂರಲ್ಲಿ ಸಿಗ್ತಾ ಇರೋ ಎಜುಕೇಶನ್ ಸಿಗ್ಬೇಕು. ನನ್ ಮಕ್ಕಳು, ಇದು ಅವ್ರ ಮಕ್ಕಳಲ್ಲ, ಇದು ನನ್ ಮಕ್ಕಳು, ನನ್ನ ನಂಬಿ ಈ ಸ್ಕೂಲಿಗೆ ಬಂದಿರೋ ಮಕ್ಕಳು. ಈ ಮಕ್ಕಳಿಗೆ ಫ್ಯೂಚರ್ ಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇದೆಲ್ಲ ಎಫರ್ಟ್ ಆಗಿದೆ. ಓಕೆ, ಈಗ ಇಷ್ಟೆಲ್ಲ ಎಫರ್ಟ್ ಆಗ್ತಿರೋ ಈ ಸ್ಕೂಲ್ಗೆ ನೀವೇನ್ ಮಾಡ್ತೀರಾ? ಚಪ್ಪಾಳೆ ಕೊಟ್ರೆ ಸಾಕ? ಸಪೋರ್ಟ್ ಕೂಡ ಮಾಡ್ಬೇಕು. ಒಂದು ನಿಮಗೆ ಚಿಕ್ಕದಾಗಿ ಹೇಳ್ತೀನಿ ನೋಡಿ, ಈ ಕೊಲಾಬ್ರೇಷನ್ ಆಗಕ್ಕೆ ನಮಗೆ ಮಿನಿಮಮ್ ಅಂದ್ರೂ 300 ಜನ ಸ್ಟೂಡೆಂಟ್ಸ್ ಬೇಕು ಅಂತ ಹೇಳಿದ್ರಿ. ಯಾಕೆ? ಖರ್ಚುಗಳಾಗುತ್ತೆ ನಮಗೆ ತುಂಬಾ. ಮಿನಿಮಮ್ 300 ಸ್ಟೂಡೆಂಟ್ಸ್ ಇರ್ಬೇಕು ಅಂತ.
ಬಟ್ ನಿಮ್ಮ ಹತ್ರ 300 ಜನ ಸ್ಟೂಡೆಂಟ್ಸ್ ಇದಾರಾ ಸರ್? ಇಲ್ಲ. ಎಷ್ಟು ಜನ ಇದ್ದಾರೆ? 180 ಇದ್ದಾರೆ. ಹಾಗಾದ್ರೆ ಮತ್ತೆ ಏನಕ್ಕೆ ಕೊಲಾಬರೇಟ್ ಮಾಡಿದ್ವಿ? ನಾವು ಕಾಂಪ್ರಮೈಸ್ ಮಾಡಿಲ್ಲ ಬಿಸ್ನೆಸ್ ಅಲ್ಲಿ. ನಾನ್ ಸರ್ ಇಷ್ಟೆಲ್ಲ ಟೀಚಿಂಗ್ ನಿಮಗೆ ಕೊಡ್ಬೇಕು ಅಂದ್ರೆ ನನಗೆ ಕಾಸ್ಟಿಂಗ್ ಇದೆ, ಇಷ್ಟು ಜನ ಇರಲೇಬೇಕು ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ಸರ್ ನಾನ್ ಕೈಯಿಂದ ಹಾಕ್ತೀನಿ ಉಳಿದಿದ್ದನ್ನೆಲ್ಲ, ನೀವು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ ಅಂತ. 180 ಸ್ಟೂಡೆಂಟ್ಸ್ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ, ಈ ಸ್ಕೂಲಲ್ಲಿ ಒಂದು 500,000 ಜನ ಸ್ಟೂಡೆಂಟ್ಸ್ ಇದ್ರೆ ಇನ್ನು ಏನೆಲ್ಲ ಮಾಡ್ಬೋದು ಅಲ್ವಾ? 500,000 ಜನ ಸ್ಟೂಡೆಂಟ್ಸ್ ಸುಮ್ಮನೆ ಬಂದ್ಬಿಡ್ತಾರ? ಹೇಗ್ ಬರ್ತಾರೆ? ನೀವು ಸಪೋರ್ಟ್ ಮಾಡಿದ್ರೆ ಬರ್ತಾರೆ. ಹೇಗೆ? 180 ಸ್ಟೂಡೆಂಟ್ಸ್ ಇದಾರೆ ಅಂದ್ರು ಅಂದ್ರೆ ಒಂದು 150 ಪೇರೆಂಟ್ಸ್ ಅನ್ಕೊಳ್ಳೋಣ ಅಲ್ವಾ? 150 ಪೇರೆಂಟ್ಸ್ ಒಬ್ಬೊಬ್ರು ಇಷ್ಟೆಲ್ಲ ನನ್ನ ಮಕ್ಳಿಗೋಸ್ಕರ ಮಾಡ್ತಿದ್ದಾರೆ, ಅವ್ರಿಗೆ ಒಂದೇನಾದ್ರು ರಿಟರ್ನ್ ಮಾಡೋಣ ಸೊ ದಟ್ ಇನ್ನೂ ಸ್ಕೂಲ್ ಚೆನ್ನಾಗಿ ಮಾಡುತ್ತೆ. ಯಾಕೆ? 180 ಸ್ಟೂಡೆಂಟ್ಸ್ ಇದ್ರೆ ಬಜೆಟ್ ಕಡಿಮೆ ಅಲ್ವಾ? ಬಜೆಟ್ ಕಡಿಮೆ ಆದ್ಮೇಲೆ ಎಷ್ಟು ಅಂತ ಪಾಕೆಟ್ ಇಂದ ದುಡ್ಡು ಹಾಕಕ್ಕಾಗುತ್ತೆ, ಎಲ್ಲ ಲಿಮಿಟೇಷನ್ ಅಲ್ಲಿ ನಡೆಯುತ್ತೆ. ಅದೇ ಇದು ಡಬಲ್ ಆಯ್ತು ಅಂದ್ರೆ ಬಜೆಟ್ ಸ್ವಲ್ಪ ಜಾಸ್ತಿ ಆಯ್ತಾ? 500 ಜನ ಆದ್ರೆ ಇನ್ನೂ ಬಜೆಟ್ ಜಾಸ್ತಿ ಆಯ್ತಾ? ಬಜೆಟ್ ಜಾಸ್ತಿ ಆದಾಗ ಏನಾಗುತ್ತೆ? ಇಲ್ಲೂ ಕೂಡ ಟೀಚಿಂಗ್ ಕ್ವಾಲಿಟಿ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗುತ್ತೆ ಅಲ್ವಾ? ಇನ್ನೂ ಒಳ್ಳೊಳ್ಳೆ ಟೀಚರ್ಸ್ ನ ಕರ್ಕೊಂಡ್ ಬರೋಕೆ ಎಫರ್ಟ್ ಹಾಕ್ತೀವಿ. ಒಳ್ಳೊಳ್ಳೆ ಟೀಚರ್ಸ್ ಗಳು ನೋಡಿ ಕಡಿಮೆ ಬೆಲೆ ಬರಲ್ಲ. ಯಾರಾದ್ರೂ 10-15 ಸಾವಿರ ರೂಪಾಯಿ ಬರ್ತಾರ? ಒಳ್ಳೆ ಟೀಚರ್ಸ್, ಇಂಗ್ಲಿಷ್ ಮಾತಾಡೋ ಟೀಚರ್ಸ್ ಗಳು ಮಿನಿಮಮ್ 40,000-50,000 1 ಲಕ್ಷ ಚಾರ್ಜ್ ಮಾಡ್ತಾರೆ. ಅವ್ರಿಗೆ ಅಷ್ಟು ಪೇ ಮಾಡ್ಬೇಕು ಅಂದ್ರೆ ನಾವು ಹಾಗೆ ಫೀಸ್ ಇಡ್ಬೇಕಲ್ವಾ? ಬಟ್ ಇವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್ ಫೀಸ್ ಜಾಸ್ತಿ ನಾನು ಮಾಡಕ್ ಇಷ್ಟ ಇಲ್ಲ. ಯಾಕೆ? ಮಕ್ಳಿಗೆ ಪೇರೆಂಟ್ಸ್ ಗೆ ಹೊರೆ ಆಗುತ್ತೆ. ಮತ್ತೆ ಇನ್ನೇಗೆ ಇದನ್ನ ಸಾಧಿಸ್ಬೇಕು? ನಾವು ಫೀಸ್ ನ ಡಬಲ್ ಮಾಡ್ತಾ ಹೋಗೋಕ್ಕಿಂತ ನೀವು ಒಂದು ಪೇರೆಂಟ್ ಇನ್ನೊಂದು ಪೇರೆಂಟ್ ನ ರೆಫರ್ ಮಾಡಿದ್ರೆ ಇನ್ನೊಂದು ಸ್ಟೂಡೆಂಟ್ ರೆಫರ್ ಮಾಡಿ ಸಾಕಲ್ವಾ? ಅದೇ ಅಲ್ವಾ ನಮಗೆ ಸಪೋರ್ಟ್. ದಯವಿಟ್ಟು ಈ ಸಪೋರ್ಟ್ ನ ಮಾಡಿ. ನೀವು ಮಾತಾಡಿದ್ರೆ ಇನ್ಸ್ಟಿಟ್ಯೂಟ್ ಬೆಳೆಯುತ್ತೆ. ನೀವು ಜಸ್ಟ್ ಮಾತಾಡ್ಬೇಕಷ್ಟೇ. ನೋಡಿ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮನ್ನ ರೀಚ್ ಆಗ್ತಿದ್ಯಾ? ಹೊರಗಡೆ ಇರೋ ವ್ಯಕ್ತಿ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಈ ಸ್ಕೂಲಿಗೆ ಈ ರೀತಿ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಈ ಸ್ಕೂಲಲ್ಲಿ ಇದ್ದು ಬೆನಿಫಿಟ್ ತಗೊಳ್ತಾ ಇರೋದು ನೀವು ಅಲ್ವಾ? ಸೊ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಮಾಡ್ತೀರಾ? ದಯವಿಟ್ಟು ಮಾಡಿ. ಯಾಕೆ? ನಾನು ಹೇಳ್ದಂಗೆ ಬೆಳೆದಿರೋ ಸ್ಕೂಲಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಪೇ ಮಾಡೋಕ್ಕಿಂತ ಒಂದು ಸ್ಕೂಲ್ ನ ಬೆಳೆಸಿ ಅಲ್ಲಿ ಒಳ್ಳೆ ಎಜುಕೇಶನ್ ತಗೊಳ್ಳೋದು ಒಳ್ಳೆಯದು. ಸೊ ಈಗ ಈ ಸ್ಕೂಲ್ ಒಂದೇ ಸ್ಕೂಲ್ ಅಲ್ಲ, ಇದ್ರ ಜೊತೆ ಒಂದು ಕಂಪನಿ ಕೊಲಾಬ್ರೇಟ್ ಆಗಿದೆ, ಅದೇ ನಮ್ ಕಂಪನಿ. ನೀವು ಒಂದ್ಸತಿ ಗೂಗಲ್ ಅಲ್ಲಿ ಸ್ಟಾರ್ಸ್ ಲರ್ನಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಬ್ರಾಂಡ್ ಅಂಬಾಸಿಡರ್ ಭಾರತಿ ವಿಷ್ಣುವರ್ಧನ್ ಅವರು. ಓಕೆ, ಈ 680 ಸ್ಕೂಲ್ ಅಲ್ಲಿ ಇದೀವಿ. ಲಕ್ಷಾಂತರ ಸ್ಟೂಡೆಂಟ್ಸ್ ನಮ್ಮ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡ್ತಿದ್ದಾರೆ. ಅಂಡ್ ನಾವು ನಿಮಗೆ ಕತೆ ಹೇಳ್ತಾ ಇದ್ದೀವಿ, ನಾವು ಲಾಜಿಕ್ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಲೋವರ್ ಕ್ಲಾಸ್ ಸ್ಟೂಡೆಂಟ್ಸ್ ಗಳಿಗೆ ನಾವು ಟ್ಯಾಲೆಂಟ್ ಬೇಸ್ ಫೋಕಸ್ ಮಾಡ್ತೀವಿ ಜಾಸ್ತಿ. ನಿಮಗೂ ಕೂಡ ಅದನ್ನೇ ಎನ್ಕರೇಜ್ ಮಾಡ್ತೀವಿ. ಯಾಕೆ ಅಂದ್ರೆ ನಾನು ಇಷ್ಟೊಂದು ಟೀಚಿಂಗ್ ಮೆಥಡ್ ಹೇಳಿದೆ ನೋಡಿ, ಪ್ರಿಪರೇಷನ್ ಬೇಸ್ಡ್ ಟೀಚಿಂಗ್ ಮೆಥಡ್. ನಿಮ್ಮ ಮಕ್ಕಳು ಮನೆಗೆ ಹೋಗಿ ಪ್ರಿಪೇರ್ ಮಾಡಿ ಬಂದು ಪ್ರೆಸೆಂಟೇಷನ್ ಕೊಡ್ಬೇಕು ಅನ್ನೋದು ಇದು ಹೈಸ್ಕೂಲ್ ಮಕ್ಕಳಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. 4th ಸ್ಟ್ಯಾಂಡರ್ಡ್ ಅಂಡ್ ಅಬೋವ್ ಸ್ಟೂಡೆಂಟ್ಸ್ ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಅದೇ ಲೋವರ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರೋ ಸ್ಟೂಡೆಂಟ್ಸ್ ಗೆ ನೀನ್ ಮನೆಗೆ ಹೋಗು ಪ್ರಿಪೇರ್ ಮಾಡು ಬಂದು ಪ್ರೆಸೆಂಟ್ ಮಾಡು ಅಂದ್ರೆ ಆ ಮಕ್ಕಳು ಮಾಡ್ತಾವ? ಮಾಡಲ್ಲ. ಮತ್ತೆ ಆ ಮಕ್ಕಳಿಗೆ ಹೇಗೆ ನಾವು ಟೀಚಿಂಗ್ ಕೊಡ್ತೀವಿ? ಅದಕ್ಕೇನೆ ಟ್ಯಾಲೆಂಟ್ ಬೇಸ್ಡ್ ಟೀಚಿಂಗ್ ನ ನಾವು ತಂದಿರೋದು. ನಿಮ್ ಮಕ್ಕಳಿಗೆ ಇಂಗ್ಲಿಷ್ ಕಲ್ಸಕ್ಕೆ ಅಂತ ನಮ್ ಟೀಚರ್ ಬರೋದು ಕೂಡ ಅದೇ ಉದ್ದೇಶಕ್ಕೆ. ಓಕೆ, ಈ ಮಕ್ಕಳಿಗೆ ಚೆನ್ನಾಗಿ ಇಂಗ್ಲಿಷ್ ಕಲಿಸ್ತೀವಿ. ಯಾಕೆ? ಚಿಕ್ಕ ಮಕ್ಕಳು ಇದ್ದಾಗ ಲ್ಯಾಂಗ್ವೇಜ್ ಚೆನ್ನಾಗಿ ಬರುತ್ತೆ. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು ತುಂಬಾ ಈಸಿ ಚಿಕ್ಕ ಮಕ್ಕಳಿಗೆ. ಜೊತೆಗೆ ಅವರಿಗೆ ಟ್ಯಾಲೆಂಟ್ ಬೇಸ್ಡ್ ಟೀಚಿಂಗ್ ಕೂಡ ಈಸಿ. ಅವರ ವೋಕಲ್ ಇನ್ನು ಸೆಟ್ ಆಗಿರಲ್ಲ ಅಲ್ವಾ? ಅವ್ರ ಕಂಠ ಇನ್ನು ಸೆಟ್ ಆಗಿರಲ್ಲ. ಅದನ್ನ ಸೆಟ್ ಮಾಡೋದು ಆ ಟೈಮಲ್ಲಿ. ಅದಕ್ಕೆ ಸಿಂಗಿಂಗ್ ಕ್ಲಾಸಸ್ ನ ಹಾಕಿದೀವಿ. ಮ್ಯೂಸಿಕ್ ಇದೆಲ್ಲ ಅಡಿಷನಲ್ ಟ್ಯಾಲೆಂಟ್ ನಾವು ಪ್ರೊಸೆಸ್ ಮಾಡಕ್ಕೆ ಅಂತಾನೆ ಈ ಲೋವರ್ ಕ್ಲಾಸ್ ಸ್ಟೂಡೆಂಟ್ ಗೆ ನಾವು ಟ್ಯಾಲೆಂಟ್ ಬೇಸ್ಡ್ ಟೀಚಿಂಗ್ ನ ಕೊಡ್ತೀವಿ. ನೀವು ಕೂಡ ಅವರಿಗೆ ಜಾಸ್ತಿ ಟೀಚಿಂಗ್ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದ್ರೆ ಟೀಚಿಂಗ್ ಮಾಡಕ್ ನಮ್ಮ ಟೀಚರ್ಸ್ ಗಳಿದ್ದಾರೆ. ಅವ್ರಿಗೆ ನಾವು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದೀವಿ. ಲಾಸ್ಟ್ ವೀಕ್ ಅವರಿಗೆ ಒಂದು 2 days ಟ್ರೈನಿಂಗ್ ಬೆಂಗಳೂರಲ್ಲಿ ಇತ್ತು. ಓಕೆ, ಈ ಮಕ್ಕಳಿಗೆ ಹೇಗೆ ಮನಸ್ಸಿಗೆ ಮುಟ್ಟೋ ತರ ಟೀಚಿಂಗ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳ್ಕೊಟ್ಟಿದೀವಿ. ಅದನ್ನ ಅವ್ರು ಮಾಡ್ತಾರೆ. ಅದನ್ನ ಇವನ್ ಮಾನಿಟರ್ ಕೂಡ ಮಾಡ್ತೀವಿ ನಾವು. ಓಕೆ, ABC ಕಲಿಯೋದು ತುಂಬಾ ದೊಡ್ಡ ವಿಷಯ ಇಲ್ಲ. ದೊಡ್ಡ ವಿಷಯನ ABC ಕಲಿಸೋದು? ನಾವು ಕಲ್ತಿಲ್ವಾ? ABC ಕಲ್ತಿದೀವಿ. ಆ ಐ ಕಲಿಯಕ್ ನಾವ್ ಇಷ್ಟೆಲ್ಲ ಕಷ್ಟಪಡ್ವಾ? ಅದೇ ರೀತಿ ನಮ್ಮ ಮಕ್ಕಳು ಕೂಡ ಕಷ್ಟಪಡಲ್ಲ, ಕಲಿತಾರೆ. ಯು ಡೋಂಟ್ ವರಿ. ನೀವ್ ಫೋಕಸ್ ಮಾಡ್ಬೇಕಾಗಿರೋದೇನು? ಈ ಮಕ್ಕಳ ಅಡಿಷನಲ್ ಲರ್ನಿಂಗ್. ಓಕೆ, ಆ ಲರ್ನಿಂಗ್ ಗೆ ನಾವೇನ್ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ನ ಕೊಟ್ಟಿದೀವೋ ದಯವಿಟ್ಟು ಅದನ್ನ ಯೂಸ್ ಮಾಡಿ. ನಿಮ್ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ನಾನು ಹಾಕಿದೀನಿ ಅಂತ ಹೇಳಿದ್ರೆ ದಯವಿಟ್ಟು ಮನೇಲಿ ಕಲಿಸಿ. ಸ್ಕೂಲಲ್ಲಿ ನಾವು ನಮ್ಮ ಟೀಚರ್ ನ ಕಲಿಸ್ತೀವಿ ನಿಜ, ಬಟ್ ಅದ್ ಸಾಕ? ಹೇಗಾಗಿದೆ ಅಂದ್ರೆ ಮಕ್ಕಳಿಗೆ ಇವತ್ತು ಇಂಗ್ಲಿಷ್ ಕಲಿಯೋದು ತುಂಬಾ
ಒಂದು ಜೀರ್ಣ ಮಾಡಕ್ ಆಗದಲ್ಲೇ ಇರೋ ಒಂದು ವಸ್ತು ಆಗಿದೆ. ಯಾಕೆ ಅಂದ್ರೆ ಸ್ಕೂಲಿಗೆ ಬಂದು ಬುಕ್ ಓಪನ್ ಮಾಡಿದ್ರೆ ಇಂಗ್ಲಿಷ್, ಸ್ಕೂಲಿಂದ ಹೊರಗಡೆ ಹೋದ್ರೆ ಎಲ್ಲ ಕನ್ನಡ, ಮನೇಲಿ ಮಾತಾಡೋದು ಕನ್ನಡ, ನೋಡೋ ಪ್ರೋಗ್ರಾಮ್ ಕನ್ನಡ, ಸುತ್ತಮುತ್ತ ಇರೋ ಜನ ಕನ್ನಡ. ಹೀಗೆ ಕನ್ನಡದಲ್ಲಿ ಇದ್ರೆ ಹೇಗೆ ಕಲಿತಾರ ಅವ್ರು ಇಂಗ್ಲಿಷ್? ಲ್ಯಾಂಗ್ವೇಜ್ ಕಲಿಯೋದು ತುಂಬಾ ಈಸಿ. ಆಗ್ಬೇಕು ಯಾರ ಮಕ್ಕಳು? ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳು ಸಾಧನೆ ಬರೀ 8 ಅವರಲ್ಲಿ ಆಗುತ್ತಾ? ಯಾರಾದ್ರೂ ಹೇಳಿರೋದನ್ನ ಕೇಳಿದಿರಾ? ಬರೀ 8 ಗಂಟೆ ಎಫರ್ಟ್ ಆಗ್ತದೆ ನಾನು ಸಾಧಕ ಆದೆ ಅಂತ ಎಲ್ಲರೂ ಹೇಳೋದೇನು? ಹಗಲು ರಾತ್ರಿ ಕಷ್ಟಪಟ್ಟೆ ಅಲ್ವಾ? ಆ ಎಫರ್ಟ್ಸ್ ಇಂದಾನೆ ಸಾಧಕರಾಗೋದು. ಸೊ ನಿಮ್ ಮಕ್ಕಳನ್ನ ಸ್ಮಾರ್ಟ್ ಆಗಿ ಮಾಡೋದು, ಆ ಸೆಲ್ಫ್ ಲರ್ನಿಂಗ್ ನ ಪ್ರಮೋಟ್ ಮಾಡೋದು. ಬಟ್ ನೀವ್ ಹೇಳಿ, ಎಷ್ಟು ಪೇರೆಂಟ್ಸ್ ಗೆ ಮೊಬೈಲ್ ಕೊಡೋದು ಅಂದ್ರೆ ಇಷ್ಟ? ಎಷ್ಟು ಜನಕ್ಕೆ ಕಷ್ಟ ಮೊಬೈಲ್ ಕೊಡೋದು? ಮೊಬೈಲ್ ಅಂದ್ರೆ ಕಷ್ಟ ನಿಜ. ನಾನ್ ಕೂಡ ನಿಮ್ ಮಕ್ಳಿಗೆ ಮೊಬೈಲ್ ಕೊಟ್ಟು ಕೂರ್ಸಿ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಸ್ಮಾರ್ಟ್ ಆಗ್ಬೇಕು ಅಷ್ಟೇ. ನಾವು 9 to 4 o'clock ನಿನ್ ಸ್ಕೂಲ್ ಟೈಮ್, 4 to 5:30 ನೀನ್ ಟ್ಯೂಷನ್ ಹೋಗು ಅಥವಾ ಮನೆಗೆ ಬಂದು ಸೆಟಲ್ ಆಗು. 5:30 ಇಂದ 6:30 ಆಟ ಆಡು. 6:30 ಇಂದ 7:30 ಟಿವಿ ನೋಡು, ಊಟ ಮಾಡು, ಸೆಟಲ್ ಆಗ. 7:30 ಇಂದ 9 o'clock ನೀನು ಓದ್ಬೇಕು. ಎಷ್ಟಾದ್ರು ಬರೀ 1.5 ಗಂಟೆ ಅಷ್ಟೇ. 9:30 ಅಷ್ಟೊತ್ತಿಗೆ ಮಲಗಬೇಕು. ಮತ್ತೆ ಬೆಳಗ್ಗೆ ಒಂದು 5-5:30ಗೆ ಎದ್ದೇಳಬೇಕು. ಅಲ್ಲಿಂದ ಒಂದು 5:30 7 ಗಂಟೆನೋ ಅಥವಾ 5:30 6:30 ಓದ್ಬೇಕು. ಬರೀ 1-1.5 ಗಂಟೆ ಬೆಳಗ್ಗೆ ಮತ್ತೆ ಸಂಜೆ ಇಷ್ಟೇ ಓದ್ಬೇಕು. ಪೇರೆಂಟ್ಸ್ ನಮಗೆ ನಾನು ಮಕ್ಕಳು ಇಡೀ ದಿನ ಓದ್ತಾ ಇದ್ರೆ ಅವಾಗ ಮಾತ್ರ ಮಕ್ಕಳು ರ್ಯಾಂಕ್ ತೆಗೆಯೋದು ಅಂತ ನಮ್ಮ ಯೋಚನೆ. ಬಟ್ ಸೈಕಾಲಜಿಕಲಿ ಹೇಳ್ಬೇಕು ಅಂದ್ರೆ ಬರೀ 1.5 ಗಂಟೆ ಓದಿದ್ರೆ ಮಾತ್ರನೇ ಎಫೆಕ್ಟಿವ್ ಲರ್ನಿಂಗ್ ಆಗೋದು. ಯಾಕಂದ್ರೆ ಯೋಚನೆ ಮಾಡಿ, ನಿಮಗೆ ಒಂದು 6 ಅವರ್ ಮೂವಿ ನೋಡ್ತಿದ್ರೆ ಹೆಂಗಿರುತ್ತೆ? ಬೋರ್ ಆಗುತ್ತೆ. ನಾನು ದುಡ್ಡು ಹಾಕಿದ್ದೀನಿ, ನಾನು ಖರ್ಚು ಮಾಡಿದ್ದೀನಿ, 6 ಅವರ್ ಮೂವಿ ನಾನು ರೆಡಿ ಮಾಡಿದ್ದೀನಿ, ನೋಡಿ ಕೂತ್ಕೊಂಡು ಆಗುತ್ತಾ? ಆಗಲ್ಲ. 6 ಅವರ್ ಬಿಡಿ, ಮೂವಿ ಏನಾದ್ರೂ 3 ಅವರ್ ಇದ್ರೇನೆ ಆಗಲ್ಲ ನಮಗೆ ಅಲ್ವಾ? ಸೊ ಯಾಕೆ? ನಮ್ಮ ಬ್ರೈನ್ ಕೆಪಾಸಿಟಿ ಅಷ್ಟೇ. ನಾನು ಕೂಡ ಮಾತಾಡಿ ಒಂದು 3/4 ಗಂಟೆ ಆಗ್ತಾ ಬಂದು, ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಹೇಳಿದ್ರೆ ತಲೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇದು ರಿಯಾಲಿಟಿ. ಸೊ ನಮಗೆ ಈ ತರ ಅಂದ್ರೆ ನಮ್ಮ ಮಕ್ಕಳಿಗೆ ಅವ್ರಿಗೂ ಫೋಕಸ್ ಅಷ್ಟೇನೆ. ಅದರಿಂದ 1.5 ಗಂಟೆ ಅಷ್ಟೇ ಕೊಡಿ. 7:30 ಇಡೀ ದಿನ ಸ್ಕೆಡ್ಯೂಲ್ ಹಾಕಿ ಅವ್ನು ಏನಾದ್ರು ಅದನ್ನ ಮಾಡ ಅಂದ್ರೆ, ಚಾಚು ತಪ್ಪದೆ ಮಾಡ್ದ ಅಂದ್ರೆ ಅಪ್ರಿಶಿಯೇಟ್ ಮಾಡಿ, ಗಿಫ್ಟ್ ಕೊಡಿ, ರಿವಾರ್ಡ್ ಕೊಡಿ. ಆ ಮಕ್ಳಿಗೆ ಅವಾಗ ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ ಅಲ್ವಾ? ಮಕ್ಳು ಹಾಗೆ ಗಲಾಟೆ ಮಾಡ್ತಿದ್ರೆ ನೀವು ಖುಷಿ ಪಟ್ರೆ ಏನ್ ಮಾಡ್ತಾರೆ? ಇನ್ನೂ ಜಾಸ್ತಿ ಮಾಡ್ತಾರೆ. ನೀವು ಹೊಡೆಯೋ ತನಕ ಮಾಡ್ತಾನೆ ಇರ್ತಾನೆ. ಮಕ್ಳಿಗೆ ಖುಷಿ ಪಟ್ಟಷ್ಟು, ಅಪ್ರಿಸಿಯೇಷನ್ ಸಿಕ್ಕಷ್ಟು ಜಾಸ್ತಿ ಮಾಡ್ತಾರೆ ಅಲ್ವಾ? ಸೊ ಓದೋದ್ರಲ್ಲೂ ಅವ್ನು ಈ ತರ ಶೆಡ್ಯೂಲ್ ಫಾಲೋ ಮಾಡಿದ್ರೆ ದಯವಿಟ್ಟು ಮಾಡಿ, ಅಪ್ರಿಶಿಯೇಟ್ ಮಾಡಿ. ಸರಿ ಮಾಡ್ತೀನಿ ಅಂತ ನೀವ್ ಹೇಳಿದ್ರಿ, ಬಟ್ ರಿಯಾಲಿಟಿ ನನಗೆ ಗೊತ್ತು. ಏನಾಗುತ್ತೆ ಗೊತ್ತಾ? ಎಷ್ಟು ಗಂಟೆಗೆ ಓದ್ಬೇಕು? 7:30ಗೆ. ಬಟ್ ರಿಯಲ್ ಆಗಿ ಯೋಚನೆ ಮಾಡಿ ನೋಡಿ, ಅಷ್ಟು ಈಸಿ ಇದೆಯಾ ಆ ಗಂಟೆ? ಯಾಕೆ? ಕರೆಕ್ಟ್. 7:30ಗೆ ಏನೆಲ್ಲ ಸ್ಟಾರ್ಟ್ ಆಗುತ್ತೆ? ನಿಮ್ ಮಗು ಓದ್ಬೇಕು ಅಂತ ನೀವ್ ಕೂರ್ತೀರಾ, ಬಟ್ ಈ ಟಿವಿಲಿ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ನೋಡಿ, ನೀವ್ ಎಷ್ಟು ಸಪೋರ್ಟ್ ಮಾಡ್ಬೇಕು ಅಂತ ರೆಡಿ ಇದ್ರು ಈ ಪ್ರಪಂಚ ಬಿಡಲ್ಲ. ನಿಮ್ಮನ್ನ ಆಕ್ಯುಪೈ ಮಾಡಕ್ ಒಂದಲ್ಲ ಒಂದು ಪ್ರೋಗ್ರಾಮ್ ರೆಡಿ ಮಾಡಿ ಇಟ್ಟಿರುತ್ತೆ. ಒಪ್ಕೊಂತೀರಾ? ಅದನ್ನೇ ಹೇಳೋದು. ನೀವು ಚಾಲೆಂಜಸ್ ಗೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಆ ಚಾಲೆಂಜಸ್ ಅಲ್ಲಿ ಸೋತೋಗ್ತೀವಿ. ನೀವು ಅರ್ಥ ಮಾಡ್ಕೋಬೇಕು, ಹೌದು ಸರಿ ತರ ಹೇಳಿದಾರೆ, ನಾನು ಇವತ್ತು ಸಂಜೆ ಹೋಗಿ ಟಿವಿ 7:30 ಆನ್ ಮಾಡೋದಕ್ಕೆ ನೆನ್ಪು ಬಂದ್ಬಿಡ್ಬೇಕು ಅಲ್ವಾ? ಸೊ ನೀವು ಅದನ್ನೆಲ್ಲ ಒಂಚೂರು ಸ್ಯಾಕ್ರಿಫೈಸ್ ಮಾಡ್ಬೇಕು. ಮಾಡ್ತೀರಾ? ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ನಾಳೆ ಕಷ್ಟ ಪಡ್ತಾರೆ. ಇವತ್ತೇ ಎಷ್ಟೋ ಜನ ಕಷ್ಟ ಪಡ್ತಿದ್ದಾರೆ ಅಂದ್ರೆ ನಾವು ಸ್ಟಾರ್ಟಿಂಗ್ ನಿಮ್ಮ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮನ್ನ ಟ್ಯಾಪ್ ಮಾಡಕ್ಕೆ ಸಾಲ, ರೆಸ್ಪಾನ್ಸಿಬಿಲಿಟೀಸ್, ಇದ್ರಲ್ಲಿ ನಾವು ಮುಳುಗೋಗ್ಬಿಡ್ತೀವಿ ಅಲ್ವಾ? ಎಷ್ಟೇ ಒಳ್ಳೆ ಆಸೆ ಇದ್ರು ಮಾಡ್ಬೇಕು ಅಂತ ಈ ಪ್ರಪಂಚದಲ್ಲಿರೋ ರೆಸ್ಪಾನ್ಸಿಬಿಲಿಟೀಸ್ ನಮ್ಮನ್ನ ಮಾಡಕ್ ಬಿಡಲ್ಲ, ಮರ್ಸ್ಬಿಡುತ್ತೆ. ಅದಕ್ಕೇನೆ ನಾನು ಹೇಳೋದು, ಐ ಆಲ್ವೇಸ್ ಸೇ ದಿಸ್, ಪ್ಲೀಸ್ ಟ್ರೈನ್ ಯುವರ್ ಕಾನ್ಶಿಯಸ್ನೆಸ್ ವಿತ್ ರೈಟ್ ರೀಸನ್ಸ್ ಅಂತ ಹೇಳ್ತೇನೆ. ಅಂದ್ರೆ ನಿಮ್ ಮನಸಾಕ್ಷಿನ ಸರಿಯಾದ ರೀಸನ್ಸ್ ಇಂದ ಟ್ರೈನ್ ಮಾಡಿ ಅಂತ. ಏನಂತಂದ್ರೆ ಮನಸಾಕ್ಷಿ ಅಂದ್ರೆ ಏನು? ಎಲ್ಲಿದೆ ಮನಸಾಕ್ಷಿ? ಎಲ್ಲಿದೆ? ಇಲ್ಲಿದೆಯಾ? ಇಲ್ಲಿದೆಯಾ? ಎಲ್ಲಿದೆ? ಮನಸಾಕ್ಷಿ ಅನ್ನೋದು ಪಾರ್ಟ್ ಅಲ್ಲ ಅಲ್ವಾ? ನಮ್ಮಲ್ಲೇ ಇರೋ ಒಂದು ಯೋಚನೆ.
ಅದ್ ನಮಗೆ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಡೈರೆಕ್ಷನ್ ಕೊಡುತ್ತೆ. ಮಾಡಿದ್ದೀರಾ ಕೈ ಎತ್ತಿ. ಎಲ್ಲರೂ ಮಾಡಿರೋದಾಗಿರ್ಬೋದು ಏನ ಅಲ್ವಾ. ಕ್ವಶನ್ ಏನು ಅಂದ್ರೆ, ಹೇಗಿತ್ತು ನಿಮ್ಮ ಮೊದಲ ಎಕ್ಸ್ಪೀರಿಯನ್ಸ್? ಕಂತಾರ ಮಾಡೋದಕ್ಕೆ ಭಯ ಆಯ್ತು ಅಲ್ವಾ. ಮನ್ಸಾಕ್ಷಿನೇ ಅವನಿಗೆ ರಾಂಗ್ ಡೈರೆಕ್ಷನ್ ಕೊಟ್ಟು ಸ್ಟಾರ್ಟ್ ಮಾಡುತ್ತೆ. ಕೊನೆಗೊಂದಿನ ಇಲ್ಲಪ್ಪ ನಾನು ಕಳ್ತನ ಮಾಡಲ್ಲ ಅಂದ್ರು ಮನ್ಸಾಕ್ಷಿ ಹೇಳುತ್ತೆ ಮಾಡು, ಯಾರು ನೋಡ್ತಿಲ್ಲ, ಹೋಗು ತಗೋ. ಅವ್ನು ಇಲ್ಲ ಮಾಡಲ್ಲ ಅಂದ್ರೆ ಯಾಕೋ ತಗೊಳಲ್ಲ, ಯಾಕೆ ನಿಂಗೆ ಎಕ್ಸ್ಪೀರಿಯನ್ಸ್ ಇಲ್ವಾ ಹೇಳುತ್ತೆ. ಅದೇ ರಾಂಗ್ ರೀಸನ್ಸ್ ಕೊಡುತ್ತೆ ಅಲ್ವಾ. ಫಸ್ಟ್ ಟೈಮ್ ಟ್ರಾಫಿಕ್ ಸಿಗ್ನಲ್ ಸಪೋರ್ಟ್ ಮಾಡಿ ಇದೆಲ್ಲ ಹೇಳಿದ್ವಿ ನಾವು. 8 ಅವರ್ ಸ್ಕೂಲ್ ಅಲ್ಲಿ ಅವನು ಸಾಧಕನಾಗಲ್ಲ, ನೀವ್ ಸಪೋರ್ಟ್ ಮಾಡಿದ್ರೆ ಸಾಧಕನಾಗ್ತಾನೆ ಅಂತ ಹೇಳಿದಾಗ ನೀವು ಮಾಡ್ತೀನಿ ಅಂದ್ರಿ. ಬಟ್ ಚಾಲೆಂಜ್ ಏನು, ಇರೋ ರೆಸ್ಪಾನ್ಸಿಬಿಲಿಟಿಗಳು ನಿಮ್ಮನ್ನ ಮಾಡಕ್ ಬಿಡಲ್ಲ. ಟೈಮ್ಗಳಲ್ಲಿ ನಮಗೆ ಟಯರ್ಡ್ ಆಗಿರುತ್ತೆ. ಯೋಚನೆ ಮಾಡಿ, 7:30 ಅಷ್ಟೊತ್ತಿಗೆ ತಂದೆಯವರು ಅಪ್ಪಂದ್ರೆಲ್ಲ ಮನೆಗೆ ಬಂದಾಗ ಟಯರ್ಡ್ ಆಗಿರ್ತೀರಲ್ಲ. ಈಗ ನೀವು ಟಿವಿ ನೋಡಬಾರ್ದು ಅಂದ್ರೆ ಎಷ್ಟು ಕಷ್ಟ, ಕರೆಕ್ಟ್ ಅಲ್ವಾ. ನಿಮ್ ಮಕ್ಕಳು ಓದಕ್ ಕೂತಿದ್ದಾನೆ ಅಂದ್ರೆ ನೀವು ಅವನಿಗೆ ಸಪೋರ್ಟ್ ಮಾಡ್ಬೇಕು. ಅದು ಯಾವುದೇ ರೀತಿ ಸದ್ದು ಗದ್ದಲ ಇರಬಾರ್ದು. ಅದೆಲ್ಲ ಮಾಡೋದು ಅಷ್ಟು ಈಸಿ ಇಲ್ಲ ಅಲ್ವಾ. ಬಟ್ ಅಷ್ಟು ಈಸಿ ಇಲ್ಲ ಅಂತ ನೀವೇನಾದ್ರೂ ಕಾನ್ಶಿಯಸ್ನೆಸ್ಗೆ, ಮನಸಾಕ್ಷಿಗೆ ರಾಂಗ್ ರೀಸನ್ಸ್ ಕೊಟ್ರೆ ಇವತ್ತೊಂದಿನ ಒಳ್ಳೆ ಪ್ರೋಗ್ರಾಮ್ ಬರ್ತಿದೆ, ಇದೊಂದು ನೋಡ್ಬಿಟ್ಟು ಇವತ್ತೊಂದಿನ ನಾನು ಒಂಚೂರು ಸೀರಿಯಲ್ ನೋಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ನಿಧಾನ ನಿಮ್ ಮನಸಾಕ್ಷಿ ಅದ್ ಹೇಳಕ್ ಸ್ಟಾರ್ಟ್ ಮಾಡುತ್ತೆ. ನೀನ್ ನೋಡೋ ಅವನೇನು ಉದ್ದಾರ ಆಗ್ಬಿಡ್ತಾನೆ, ಹೋಗಿ ಏನೋ ದೊಡ್ಡದಾಗಿ ಗನ್ ಕಡಿತಾನೆ ಅಂತೇಳಿ ಅನ್ನತ್ತೆ. ದಯವಿಟ್ಟು ಇದನ್ನ ಎಂಟರ್ಟೈನ್ ಮಾಡ್ಬೇಡಿ. ಒಂದ್ಸತಿ ನಿಮ್ ಮನಸಾಕ್ಷಿ ಹೇಳ್ತಿದೆ ಅಂದ್ರೆ ದಯವಿಟ್ಟು ಅದಕ್ಕೆ ಗಮನ ಕೊಡಿ. ನಿಮ್ ಮಕ್ಕಳು ಓದಕ್ ಕೂತಿದ್ದಾರೆ ಅಂದ್ಮೇಲೆ ಇನ್ಮೇಲೆ ನಿಮಗೆ ಯಾವ ರೀತಿ ಮನೋಭಾವ ಇರಬೇಕು ಅಂದ್ರೆ, ಅವ್ನು ತಪಸ್ ಮಾಡ್ತಿದ್ದಾನೆ ಅನ್ನೋ ಫೀಲ್ ಇರ್ಬೇಕು. ಚಾಲೆಂಜಸ್ ನಿಜ, ಬಟ್ ಯೋಚನೆ ಮಾಡಿ, ನಿಮ್ ಮನೇಲಿ ಪೂಜೆ ನಡೀತಾ ಇದೆ, ಒಂದೇನೋ ಒಂದು ಕಾರ್ಯ ಮಾಡ್ತಾ ಇದ್ದೀರಾ, ಟಿವಿ ನೋಡ್ತೀರಾ, ಟಯರ್ಡ್ ಆಗಿದೆ ಅಂತ ಕತೆ ಹೇಳ್ತೀರಾ, ಹೇಳಲ್ಲ. ಅವಾಗ ಯಾವ ಸ್ಪಿರಿಟ್ ತೋರಿಸ್ತಿರೋ, ನಿಮ್ ಮಕ್ಕಳು ಓದಕ್ ಕೂತಿದ್ದಾನೆ ಅಂದ್ರೂ ಅದೇ ಸ್ಪಿರಿಟ್ ನೀವು ತೋರಿಸ್ಬೇಕು ಅಲ್ವಾ. ಓದೋದು ವರ್ಷಿಪ್ ತಾನೆ, ಕರೆಕ್ಟ್. ಸೊ ಆ ವರ್ಷಿಪ್ ಹೇಗ್ ಅನಿಸ್ಬೇಕು ಅಂದ್ರೆ, ನಿಮ್ ಮಗು ಓದ್ತಾ ಇದೆ ಅಂದ್ರೆ ನಿಮಗೆ ಅನಿಸ್ಬೇಕು ಅವನು ತಪಸ್ಸಿಗೆ ಕೂತಿದ್ದಾನೆ, ಅವ್ನು ವರ್ಷಿಪ್ ಮಾಡ್ತಿದ್ದಾನೆ, ನಾನ್ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬೇಕು ಅಲ್ವಾ. ಈ ಯೋಚನೆನ ದಯವಿಟ್ಟು ಕ್ಯಾರಿ ಮಾಡಿ. ನಾಳೆ ನಿಮಗೆ ಸಂಡೇ ಬಂತು, ಸ್ಯಾಟರ್ಡೆ ಬಂತು, ಯಾವ್ದೋ ಒಂದು ಪ್ರೋಗ್ರಾಮು, ಸ್ವಲ್ಪ ಟಯರ್ಡ್ನೆಸ್, ಈ ತರ ಎಲ್ಲ ಯೋಚನೆ ಬಂದಾಗ ನನ್ ಮಗುಗ್ ನಾನು ಓದೋಕೆ ಸಮಯ ಕೊಡ್ತಿದ್ದೀನಿ ಅಂತ ಯೋಚನೆ ಮಾಡಿ. ಟಿವಿ ನೋಡ್ಬೇಕಾ, ದಯವಿಟ್ಟು ಜೊತೆ ಟಿವಿ ನೋಡಿ. ಎಂಜಾಯ್ ಮಾಡ್ಬೇಕಾ, ದಯವಿಟ್ಟು ಜೊತೆಗೆ ಎಂಜಾಯ್ ಮಾಡಿ. ಓದೋದ್ ಕೂರ್ಬೇಕಾ, ದಯವಿಟ್ಟು ಜೊತೆ ಕೂತ್ಕೊಂಡು. ಈ ತರ ಮಾಡಿದ್ರೆ ಮಕ್ಕಳು ಬೆಳೆಯೋದು. ಎಜುಕೇಟೆಡ್ ಪೇರೆಂಟ್ಸ್ ಇದನ್ನೆಲ್ಲ ಮಾಡ್ತಾರೆ, ಗೊತ್ತಿದೆ ನಿಮಗೆ. ಮಕ್ಕಳಿಗೆ ಓದೋದಕ್ಕೆ ಅಷ್ಟು ಪ್ರಯಾರಿಟಿ ಕೊಡ್ತಾರೆ ಅವರು. ಅವ್ರು ಕೂತ್ಕೊಂಡು ಓದಿಸ್ದಾಗ್ಲೇ ಮಕ್ಕಳು ಚೆನ್ನಾಗಿ ಓದೋದನ್ನ ಕಲಿಯೋದು. ಓಕೆ, ಯಾಕೆ ನೀವು ಆ ಇಂಪಾರ್ಟೆನ್ಸ್ ನ ತೋರಿಸ್ತಿದ್ದೀರಾ, ಅದು ಮಕ್ಕಳಿಗೂ ಹಾಗೆ ಪ್ರಭಾವ ಬೇಕು. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಅವ್ರಿಗೆ ಆಟ ಆಡಕ್ಕೂ ಸಮಯ ಇರಬೇಕು, ಟಿವಿ ನೋಡಕ್ಕೂ ಸಮಯ ಇರಬೇಕು, ಈ ರೀತಿ ಇರಬೇಕು. ದಯವಿಟ್ಟು ಆ ಶೆಡ್ಯೂಲ್ ನ ಪ್ರಾಪರ್ ಆಗಿ ಮಾಡಿದೀವಿ. ಈಗ ಮಾಡಕ್ಕಾಗಿಲ್ವಾ, ದಯವಿಟ್ಟು ನಿಮ್ಮ ಟೀಚರ್ಸ್ ಗಳ ಜೊತೆ ನೀವು ಸಂಪರ್ಕಿಸಿ. ಪೇರೆಂಟ್ಸ್ ಗೆ ಅಂತ ಒಂದು ಶೆಡ್ಯೂಲ್ ನಾವು ಕ್ರಿಯೇಟ್ ಮಾಡೋದಕ್ಕೆ ಕಳಿಸ್ತೀವಿ, ಅವ್ರು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ದಯವಿಟ್ಟು ಅದನ್ನ ಹಾಗೆ ಫಾಲೋ ಮಾಡಿ. ಎಷ್ಟು ಕಷ್ಟ ಆದ್ರೂ ದಯವಿಟ್ಟು ಬಿಟ್ಕೊಡ್ತೀವಿ. ನೆಕ್ಸ್ಟ್, ಟ್ರೈನ್ ಯುವರ್ ಕಾನ್ಶಿಯಸ್ನೆಸ್ ವಿತ್ ರೈಟ್ ರೀಸನ್ಸ್ ಅಂತ ಹೇಳ್ಕೊಟ್ಟೆ. ನಿಮ್ಮ ಮನಸಾಕ್ಷಿನ ಸರಿಯಾದ ರೀಸನ್ಸ್ ಇಂದ ಟ್ರೈನ್ ಮಾಡಿ. ರಾಂಗ್ ರೀಸನ್ಸ್ ಕೊಡಬೇಡಿ ಯಾವುದೇ ಕಾರಣಕ್ಕೆ ಅಲ್ವಾ. ಮಾಡ್ತೀರಾ? ಸೊ ಕೊನೆಯದಾಗಿ, ನೀವು ನಿಮ್ಮ ಮಕ್ಕಳ ಹತ್ರ ವ್ಯವಹರಿಸೋ ರೀತಿನ ದಯವಿಟ್ಟು ನೋಡ್ಕೊಡಿ. ಆ ಮಗುಗೆ ಎಮೋಷನಲಿ ನೀವು ಅಟ್ಯಾಚ್ ಆಗಿ ಎಮೋಷನಲಿ ಅವನ್ನ ಟ್ರೈನ್ ಮಾಡಿ. ಮಕ್ಕಳು ಅವಾಗ ನಿಮ್ ಮಾತನ್ನ ತುಂಬಾ ಚೆನ್ನಾಗಿ ಕೇಳಿಸ್ಕೊಂತಾರೆ. ಬರೀ ಹೊಡೆದು ಬಡ್ದು ನೀವು ಬೆಳೆಸಿದ್ರೆ, ನೀವಿದ್ದಾಗ ನಿಯತ್ತಾಗಿರ್ತಾರೆ, ನೀವಿಲ್ದಲೇ ಇದ್ದಾಗ ಅದೇ ಸ್ಟಾರ್ಟ್ ಆಗುತ್ತೆ. ಅದೇ ಅವ್ನು ಯಾವಾಗ ಎಮೋಷನಲಿ ಕನೆಕ್ಟೆಡ್ ಆಗಿ ಇರ್ತಾನೋ ಅವಾಗ ನೀವು ಇಲ್ದಲೇ ಇದ್ರು ಅವ್ನು ನಿಯತ್ತಾಗಿರ್ತಾನೆ. ಆ ತರ ಎಫರ್ಟ್ ಆಗ್ಬೇಕು ಅಂದ್ರೆ ದಯವಿಟ್ಟು ಸ್ವಲ್ಪ ಸ್ಪೇನ್, ನಿಮ್ಮ ಟೈಮ್ ಸ್ಪೇನ್ ಮಾಡಿ ನಿಮ್ಮ ಮಕ್ಕಳ ಜೊತೆ ಒಂದು ಒಳ್ಳೆ ಫ್ರೆಂಡ್ ಆಗ್ತೀರಾ. ನೋಡೋಣ. ಸೊ ಬರೋ ದಿನಗಳ ನೋಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತುಗಳನ್ನ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಕ್ಕೆ. ನೆಕ್ಸ್ಟ್ ಟೈಮ್ ಯಾವಾಗ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿದ್ರೆ ದಯವಿಟ್ಟು ಬನ್ನಿ. ಇವತ್ತು ಹೇಗೆ ನೀವು ಗ್ಯಾದರ್ ಆಗಿರೋ ಹಾಗೇನೆ ಇನ್ನು ಡಿಸ್ಕಷನ್ ಮಾಡೋಣ. ಯಾರಿಗಾದ್ರೂ ಇದುವರೆಗೂ ಮಾತಾಡಿದ್ರಲ್ಲಿ ಏನಾದ್ರು ಕ್ವಶನ್ಸ್ ಇತ್ತು, ನಿಮಗೆ ಏನಾದ್ರು ಕೇಳಬೇಕು, ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ದಯವಿಟ್ಟು ನೀವು ಕೇಳಬಹುದು. ಏನಾದ್ರು ಇದೆಯಾ? ಅಂದ್ರೆ ಫಸ್ಟ್ ಆಗಿ ಈ ಸ್ಟೇಟ್ಸ್ ಇದ್ದೆ, ಬೇರೆ ಸ್ಕೂಲ್ ಇದ್ದೆ, ಮತ್ತೆ ಈ ಸ್ಟೇಟ್ಸ್ ಇದೆ. ಇಲ್ಲಿ ಮತ್ತೆ ನಾನು ಇಲ್ಲಿ ಚೆನ್ನಾಗಿ ಹೇಳ್ತೀನಿ. ಮತ್ತೆ ನಾನು ಮನೆಯಲ್ಲಿ ಟಿವಿ ಏನು ಆಗ್ತಿರ್ಲಿಲ್ಲ.
ಹಾಕೊಳ್ಳೋದು ಅದನ್ನ ಮಾಡ್ತಿದ್ದೆ. ಅವ್ನ ಮಗ ಅಷ್ಟೇ ಸೆಕೆಂಡ್ ರ್ಯಾಂಕ್ ತೆಗ್ದ. ಮತ್ತೆ ಆ ಚೇರು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಆಗಿ ನಾನು ಏನು KS ಮಾಡಿದೆ, 7th ರ್ಯಾಂಕ್. ನೋಡಿ ನೀವೆಲ್ಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಬರೀ ಯೋಚನೆಗಳಿದ್ರೆ ಆಸೆಗಳಿದ್ರೆ ಸಾಕಾಗಲ್ಲ, ಅದಕ್ಕೆ ಅದ್ರದೇ ಆದ ಎಫರ್ಟ್ಸ್ ಕೂಡ ಇರ್ಬೇಕು. ನಾವ್ ಇನ್ಮೇಲೆ ಜೊತೆಗೆ ಎಫರ್ಟ್ಸ್ ಹಾಕೋಣ, ಆಯ್ತಾ? ಬರೀ ಸ್ಕೂಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು, ನಿಮ್ ರೆಸ್ಪಾನ್ಸಿಬಿಲಿಟಿ ಕೂಡ. ಓಕೆ, ನಾವಿದೀವಿ. ಇದು ಬಿಟ್ಟು ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಯಾಕಂದ್ರೆ ಎಲ್ಲ ಕ್ಲಾರಿಫೈ ಆಯ್ತಾ? ಒಂದು, ನಾನ್ ಚೆನ್ನಾಗಿ ಮಾತಾಡಿರ್ಬೇಕು, ನಿಮಗೆ ಅರ್ಥ ಆಗಿರ್ಬೇಕು. ಇಲ್ಲ ಏನು ಅರ್ಥ ಆಗಿಲ್ಲ, ಏನೋ ಕ್ವಶನ್ ಈಗ ಯಾವ್ದಾಗಿದೆ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತಿದ್ದೆ ಮತ್ತೆ. ಎಲ್ರಿಗೂ ಏನೇನು ಸಾಧನೆಗಳಿಂದ ನಮ್ಗೆ ಏನೇನು ಸಿಕ್ಕಿದೆ ನಾವು ಯಾವಾಗ್ಲೂ ಹೇಳ್ತಾ ಇದೀವಿ. ಈ ಸ್ಕೂಲಲ್ಲಿ ಏನಾದ್ರೂ ನಾನು ಕೊಡುಗೆ ಕೊಡ್ತೀನಿ, ಮಗುವನ್ನ ಬೆಳೆಸ್ತೀರಿ, ನಾವು ಮಾಡ್ತೀವಿ. ನಾವು ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಅದು ಸಾಲ ಮಾತ್ರ ಇವಾಗ ಮುಂದೆ ಹೇಳ್ಬಿಡ್ತೀವಿ. ನಿಮ್ ಮುಂದ್ಗಡೆ ನಾವು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾವು ಮಗು ಇವು ನಮ್ಮ ಸಂಸ್ಥೆ ಕೊಡೋದಲ್ಲ ಮುಖ್ಯ, ಆ ಸಂಸ್ಥೆ ಆ ಮಗುನ ಡೆವಲಪ್ ಮಾಡೋದೇ ನಮ್ಮ ಉದ್ದೇಶ. ಪ್ರತಿಯೊಂದಿನೂ ಹೇಳ್ತೀವಿ ಯಾವಾಗಲೂ, ಸರ್ ನಿಮ್ ಸ್ಕೂಲಲ್ಲಿ ಹಂಗಿದೆ ಸರ್, ಹಿಂಗಿದೆ ಸರ್ ಅಂತ. ನಾನು ಆ ಎಫೆಕ್ಟ್ ಎಲ್ಲ ಒಳಗಡೆನೆ ತಿಂದ್ಕೊಂಡು ಯಾರಿಗೂ ನಾನು ಮಾತಾಡಿಲ್ಲ. ನಮ್ಮ ಟೀಚರ್ಸೇ ಆಗಿರ್ಬೋದು, ನಮ್ಮ ಪೇರೆಂಟ್ಸೇ ಆಗಿರ್ಬೋದು, ಯಾರನ್ನಾದ್ರೂ ಈ ಕ್ವಶನ್ ಮಾಡಿದೀರಾ? ಸಾರ್ ಅಂತ ತಿಳ್ಕೊಂಡು ಅವರೇ ನಮ್ಗೆ ಹೇಳಿದ್ರು, ನೋಡಿ ನಿಮ್ಗೋಸ್ಕರ, ನಿಮ್ ಮಕ್ಳಿಗೋಸ್ಕರ ಅವ್ರು ಇಷ್ಟು ಕಷ್ಟ ಪಡ್ತಾ ಇದ್ದಾರೆ, ನೀವೆಲ್ಲ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ನಾನು ಮಾಡ್ಲಿ ಮಾಡದೇ ಇರ್ಲಿ, ನೀವು ನಾವು ಎಫೆಕ್ಟ್ ಅಂತ ನನ್ನ ಮಗು ಅಂತ ಹೇಳ್ಬಿಟ್ಟು ನಾವು ಸಾಕು. ಇವತ್ತು ಈ ಲೆಜೆಂಡ್ ಪಬ್ಲಿಕ್ ಸ್ಕೂಲ್ ಏನಿದೆಯೋ ಟೆಕ್ನೋ ಅಂತ ಯಾಕೆ ಚೇಂಜ್ ಮಾಡಿದ್ರಿ ಅಂತಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಟೆಕ್ನೋ ಅನ್ನೋದನ್ನ ಬಲಪಡಿಸೋದು ಒಂದು ಟೆಕ್ನಾಲಜಿ ನಾವು ಪ್ರತಿಯೊಂದು ತಂದೆ ತಾಯಿ ಸರ್ ನೀವೇನ್ ಸರ್ ನೀವ್ ಹೆಂಗ್ ಹೇಳ್ಕೊಡ್ತೀರಿ ಪಾಠಗಳನ್ನ? ನೀವು ಪಾಠ ಕೇಳೋದಲ್ಲ, ನನ್ ಮಗು ನನ್ ಮನೆಯಲ್ಲಿ ಹೆಂಗಿರುತ್ತೆ ಸಾರ್ ಅವಾಗ ಹೇಳಿದ್ರು. ಮಕ್ಕಳನ್ನ ವಿಡಿಯೋ ನೋಡಕ್ ಬಿಡಿ, ಇದ್ ನೋಡಕ್ ಬಿಡಿ, ಮಕ್ಕಳು ನಿಮ್ಮ ಜೊತೆ ವಿಡಿಯೋ ನೋಡಕ್ ಬಿಡಿ. ನೀವು ಮೊಬೈಲ್ ಕೊಟ್ಟುಬಿಟ್ಟು ನಾನು ಎಲ್ಲೋ ಕೆಲಸ ಮಾಡ್ತೀನಿ ಅಂತಂದ್ರೆ ದಯವಿಟ್ಟು ಮಾಡ್ಬಿಡಿ. ಮೊಬೈಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಬರ್ತದೆ, ಪ್ರತಿಯೊಂದು ತಿಳ್ಕೊತಾ ಇರ್ತಾರೆ. ಮಗು ಮೇಲೇನೆ ಎತ್ತಾ ಇರ್ತದೆ, ಫ್ರೆಂಡ್ ಸರ್ ನಿಂತ್ಕೊಬೇಕು, ನಿಂತ್ಕೊಳ್ಳಿ ಸರ್. ಅವ್ರ ಫ್ರೆಂಡ್ ಮಗು ಒಂದು ಬರೀ ಮೊಬೈಲ್ ಕೊಟ್ಟು ನನ್ನ ಸಂಸ್ಥೆಗೆ ಸೇರಿಸಿದ್ರು. ಇವರು ಪಕ್ಕದಲ್ಲೇ ಇದ್ದಾರೆ. ಇವ್ರು ಯಾವಾಗ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ನೀವು ನಿಂತ್ಕೊಳ್ಳಿ, ಭೂಮಿಪುತ್ರ ಅಂತ ಪಿಕ್ಚರ್ ತೆಗೆದಿದ್ದಾರೆ ಇವರು. ಆದ್ರೆ ನಾವು ವಿಡಿಯೋಸ್ ನೋಡ್ಬೇಕು, ವಿಡಿಯೋಸ್ ನೋಡಿದ್ರೆ ನಮಗೆ ವಿದ್ಯೆ ಅಂಟುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ. ವಿಡಿಯೋಸ್ ಅಲ್ಲಿ ಪ್ರತಿಯೊಂದು ನಮ್ಗೆ ಗೊತ್ತಿರೋದು ಬರುತ್ತೆ, ಗೊತ್ತಿಲ್ಲದಿರೋದು ಬರುತ್ತೆ. ಇವ್ರು ಮಾವ ಮಗು, ಇವ್ರು ಮಾವಿಕೆ. ಆದ್ರೆ ಆ ಮಗು ಟ್ಯಾಲೆಂಟ್ ಏನಿದೆ ಮಾರ್ಕ್ ಬರಲ್ಲ, ಮೊಬೈಲ್ ನಲ್ಲಿ ಎಲ್ಲಾ ಟ್ಯಾಲೆಂಟ್ ತೋರಿಸ್ತಾರೆ. ಈಗ ನನ್ ನರ್ಸರಿ ಆ ಮಗು ಅವ್ರ ತಂದೆ ತಾಯಿ ಬಂದಿಲ್ಲ ಅನ್ಕೊಂತೀನಿ, ಆ ಮಗು ನರ್ಸರಿ ಮಗು ನಿನಗೆ ಕೇಳಿದ ಯೂಟ್ಯೂಬ್ ಚಾನಲ್ ಅಲ್ಲಿ ಅದೇ ತೆಗೆದು ತೋರಿಸ್ತದೆ. ಮಾರ್ಕ್ ಬರಲ್ಲ, ಮಾರ್ಕ್ ಮಾತ್ರ ಬರಲ್ಲ. ಯಾಕೆ? ಮೊಬೈಲ್ಗೆ ಅಷ್ಟು ಆಡ್ ಮಾಡಿದೆ. ನಾವು ಪ್ರತಿಯೊಂದು ಪೇರೆಂಟ್ಸ್ ಹೇಳೋದೇ, ಮೊಬೈಲು ನೀವು ಕೊಡೋದಲ್ಲ, ನಿಮ್ಮ ಜೊತೆ ಮಗು ಮೊಬೈಲ್ ನೋಡ್ಲಿ. ಟಿವಿನೂ ಅಷ್ಟೇ, ಸೀರಿಯಲ್ ನೀವು ನೋಡ್ತೀರಿ, ಸೀರಿಯಲ್ ನೋಡ್ಬೇಕಾದ್ರೆ ಯಾವ ಸೀರಿಯಲ್ ಬಂದಾಗ ಚಾನಲ್ ನ ಸ್ವಲ್ಪ ಮಿಟ್ ಮಾಡೋದು. ನೀವು ಎಲ್ಲಾ ಚಾನಲ್ ತೋರಿಸ್ತಾ ಇರ್ತೀರಿ. ನಿಮ್ಗೆ ಏನಂತಂದ್ರೆ ವೈರಿ ಯಾರು ಇರ್ತಾರೋ ಅದು ಮಾತ್ರ ಫೋಕಸ್ ಇರ್ತದೆ. ಸಾರ್ ಇಷ್ಟೊತ್ತು ನಮಗೆ ಪಾಠ ಮಾಡಿದ್ರು, ಇದನ್ನೆಲ್ಲ ನೋಡಿ ಪ್ರತಿಯೊಂದು ನಾವು ಗಮನಿಸೋದಷ್ಟೇ. ನಿಮ್ ಮಗುನ ಫಸ್ಟ್ ನೀವು ಪಕ್ಕದಲ್ಲಿ ಕುತ್ಕೊಂಡು ಮಗು ಏನ್ ಮಾಡ್ತಾ ಇದೆ, ಯಾವ ಚಾನಲ್ ನೋಡ್ತಾ ಇದೆ ಅನ್ನೋದಕ್ಕಿಂತ ಮಗು ಜೊತೆ ನೀವು ಚಾನಲ್ ನೋಡಿದ್ರೆ ಅದು ಚೆನ್ನಾಗಿತ್ತು. ಇದೊಂದು ನನಗೆ ಯಾಕೆಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಟಿವಿ ಇದೆ, ಪ್ರತಿಯೊಂದು ಮನೆಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರಿಗೂ ಬಿಸಿ ಇದೀವಿ, ಪ್ರತಿಯೊಬ್ಬರು ಕೆಲಸ ಮಾಡ್ತೀವಿ. ಮಗುನು ಕೆಲಸ ಮಾಡ್ತೀವಿ. ಮಗು ಏನ್ ಕೆಲಸ ಮಾಡ್ತದೆ? ಅದು ಎಂತ ನೋಡ್ತದೆ ನಿಮಗೆ ಗೊತ್ತಿದೆಯಾ? ಎಂತಾನೇ ಇರ್ತದೆ ಎಲ್ಲಾನು.
ಚೆನ್ನಾಗಿರೋದನ್ನ ಮೋಟಿವೇಟ್ ಯಾರು ಮಾಡ್ಕೊಳಲ್ಲ. ಆದ್ರೆ ಮೋಟಿವೇಟ್ ಮಾಡಬೇಕು. ಆ ಮೋಟಿವೇಟ್ ನಮ್ ಸಾರು ನಮ್ಗೆಲ್ಲ ಹೇಳ್ಕೊಡ್ತಾರೆ. ನೀವು ಪ್ರತಿಯೊಂದು ಸಾರಿನೂ ಪ್ರತಿಯೊಂದು ಮೀಟಿಂಗು ತಪ್ಪದೆ ಬರಬೇಕು. ತಂದೆ ತಾಯಿ ಇಬ್ರು ಬಂದ್ರೆ ನಮ್ಮ ಮಗುನ ಹೆಂಗ್ ಬೆಳೆಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಒಬ್ಬೊಬ್ರೆ ಬಂದ್ರೆ ಈಗ ನಮ್ಗೇನು ಗಂಡಸರ ಕೆಲಸ ಇರ್ತದೆ, ನಾವು ಆಚೆ ಹೋಗ್ತೀವಿ. ಇಲ್ಲ ಹೆಂಗಸರ ಕೆಲಸ ಇರ್ತದೆ, ಅವ್ರ ತಾತಂದ್ರನ್ನ ಕಳ್ಸಿರ್ತಾರೆ, ಅವ್ರಿಗೆ ಏನು ಅರ್ಥ ಆಗುತ್ತೆ? ಏನು ಹೌದಾ ಇಲ್ವಾ? ನಾವು ಬೇರೆ ಕಡೆಯಿಂದ ಹೋಗ್ಬಿಟ್ಟು ತಿಳ್ಕೊಳ್ಳೋದಕ್ಕಿಂತ ನನ್ನ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆ ನಮ್ದು ಅಂತ ನೀವು ತಿಳ್ಕೊಬೇಕು. ಈ ಸಂಸ್ಥೆ ನಮ್ಮದು. ಆಮೇಲೆ ಮಗುನು ಹಾಕಿದ್ರೆ ನನ್ನ ಮಗು ಏನ್ ಕಲ್ಸ್ಕೊಟ್ಟಿದ್ರೆ ಮನೆಗೆ ಬಂದ ತಕ್ಷಣ ಅದೊಂಚೂರು ಸರ್ ಹೇಳಿದ್ವಿ 1 hour ನಾವು ಸ್ಪೆಂಡ್ ಮಾಡಿ ಅಂತ ಹೇಳಿದ್ವಿ. ನಾವು ಸ್ಕೂಲ್ ಓಪನ್ ಮಾಡಿದಾಗಿಂದ ಹೇಳ್ತಿದ್ವಿ ಪ್ರತಿಯೊಂದು ತಂದೆ ತಾಯಿನು 1 hour, ಬೆಳಗ್ಗೆ 1 hour, ಸಂಜೆ 1 hour ಮಗು ಜೊತೆ ಸ್ಪೆಂಡ್ ಮಾಡಿ. ಸ್ಪೆಂಡ್ ಅಂತಂದ್ರೆ ಅವ್ರ ಫ್ರೆಂಡ್ಶಿಪ್ ಆಗಿ ಬೆಳೀರಿ, ಫ್ರೆಂಡ್ಶಿಪ್ ತಗೊಳ್ಳಿ. ಪ್ರತಿಯೊಂದರಲ್ಲೂ ಅವರು ಆಕ್ಟಿವಿಟಿ ಆಗ್ತಾರೆ. ಮೊಬೈಲ್ ಕೊಟ್ಬಿಟ್ಟು ನೀವೇನೋ ಓದಿದ್ರೆ ಆಗಲ್ಲ. ಇದರಲ್ಲಿ ನಿಮ್ದೇನೋ ಕೇಳಕ್ಕಿದ್ರೆ ಕೇಳ್ಬೋದು. ಯಾರಿಗೇನೋ ಅರ್ಥ ಆಗಿದೆಯಾ, ಅರ್ಥ ಆಗಿಲ್ವಾ? ನಿಮಗೆ ಹೇಗೆ ಅನ್ನಿಸ್ತು ಯಾಕಂದ್ರೆ ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ನೀವು ರಿವ್ಯೂ ಕೊಡ್ಬೋದು. ಹೇಗಿತ್ತು ಪೇರೆಂಟ್ಸ್ ಮೀಟಿಂಗ್? ಚೆನ್ನಾಗಿತ್ತ? ಅದನ್ನೇ ಎಷ್ಟು ಚೆನ್ನಾಗಿತ್ತು ಅಂತ ಯಾರಾದ್ರೂ ಯಾರೇ ಒಂದು ರಿಸಲ್ಟ್ಗೆ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಟೈಮ್ ಅವಾಗ ನೋಡೋಣ ಎಷ್ಟು ಎಫೆಕ್ಟಿವ್ ಆಗಿ ನೀವು ಮಾಡಿದ್ರಿ ಅಲ್ವಾ? ಸರ್ ನೀವು ಹೇಳಿದ್ರಿ ನಾವು ಮಾಡಿದೀವಿ, ಮಾಡಿಲ್ಲ ಅಂತ ನೀವು ಹೇಳ್ಬೇಕು. ಫೈನ್. ಇವತ್ತಿನ ಪೇರೆಂಟ್ಸ್ ಮೀಟಿಂಗ್ ನಿಮ್ಗೆ ಓಕೆ ಆಯ್ತಾ? ಎಷ್ಟು ರೇಟಿಂಗ್ ಕೊಡ್ತೀರಾ? ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಬಂದಾಗ ನೀವು ನಾವು ಹೇಳಿರೋದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ರಿಸಲ್ಟ್ ನೋಡಿದೀವಿ ಅಂದ್ರೆ ಖುಷಿ. ಬಟ್ ದಯವಿಟ್ಟು ಪೇರೆಂಟ್ಸ್ ತಲೆ ಇಟ್ಕೊಳ್ಳಿ, ರಾತ್ರಿ ಏನೂ ಆಗಲ್ಲ ಅಲ್ವಾ? ಸೊ ಅದರಿಂದನೇ ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ ಇಡಿ. ಇವತ್ತು ಇಲ್ಲಿ ಇದ್ದೀವಿ, 0 ಇಂದ 10 ಆಯ್ತಾ ಫಸ್ಟ್ ನೋಡೋಣ. ಆ 10 100 ಆಗೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟೈಮ್ ಬರೋದಕ್ಕೆ ಆ ಚಿಕ್ಕ ಗ್ರೋತ್ ಇದೆಯಾ ಅಂತ ನೋಡಿ. ಇಲ್ಲ ಅಂತ ಹೇಳಿದ್ರೆ ಬಂದು ನೀವು ನಮ್ಮ ಹತ್ರ ಮಾತಾಡಿ. ಅದನ್ನ ಕಂಪ್ಲೇನಿಂಗ್ ಹೇಳೋದಕ್ಕಿಂತ ನೀವು ಪಾಸಿಟಿವ್ ಆಗಿ ಸರ್ ಇದೊಂದು ಮಾಡಿದ್ರೆ ಇದು ಚೆನ್ನಾಗಿರುತ್ತೆ ಅನ್ನೋ ತರ ಹೇಳಿ. ಓಕೆ, ನಾವು ಆ ಫೀಡ್ಬ್ಯಾಕ್ ನ ವೆಲ್ಕಮ್ ಮಾಡ್ತೀವಿ. ನಾವ್ ಹೇಗೆ ಈಗ ನಿಮ್ಮ ಹತ್ರ ನೀವು ಇದು ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗ ಅದನ್ನ ಪೊಲೈಟ್ ಆಗಿ ನಿಮಗೆ ಅರ್ಥ ಮಾಡ್ಬೋದು. ಅದೇ ರೀತಿ ನಮ್ಮ ಇಂಪ್ರೂವ್ಮೆಂಟ್ಸ್ ನೀವು ಬಂದು ಹೇಳಿ, ಎಲ್ಲಿ ಚೆನ್ನಾಗಾಯ್ತು, ಏನ್ ಚೆನ್ನಾಗಾಗಿದೆ, ಇನ್ನು ಏನ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನೀವು ನಿಮ್ಮ ಒಪಿನಿಯನ್ ಕೂಡ ಹೇಳಿ. ಓಕೆ, ಸೊ ನೆಕ್ಸ್ಟ್ ಟೈಮ್ ನಿಮ್ಮ ವಿಸಿಟ್ಸ್ ಗೆ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು.